ಕಡೆಗೂ ನನಗೆ ಮೈಕನ್ನು ಬಿಟ್ಟದ್ದಕ್ಕೆ ಅನಂತ ಧನ್ಯವಾದ. ನಾನು ಎಷ್ಟೊತ್ತಾದರೂ ಮಾತಾಡಲಿ ಇವರೊಂದು ಸುಮ್ಮನೆ ಆಗಿಬಿಟ್ಟಿದ್ದೆ ಅದಕ್ಕೆ. ಯಾಕೆಂದರೆ ದಿನ ಮಾತಾಡೋರು ನಾವು, ಪಾಪ ಅವರು ವರ್ಷಕ್ಕೊಂದು ಸಾರಿ ಮಾತಾಡೋರು, ವರ್ಷದ್ದನ್ನು ಒಂದೇ ಸಾರಿ ಮುಗಿಸ್ಬೇಕು ಅಂತ ಅವ್ರ ಛಲ. ನನ್ನ ಕಾರ್ಯಕ್ರಮದ ಹೆಸರು ಹಾಸ್ಯ ಸಂಜೆ. ನಿಜಕ್ಕೂ ಇಲ್ಲಿ ಹಾಸ್ಯ ಸಂಜೆಗೇ ನನಗೆ ಕಾರ್ಯಕ್ರಮ ಕೊಟ್ಟಿದ್ದೀರಿ, ಭಾಳ ಸಂತೋಷ. ಇಲ್ಲಿ ನಾನು ಬರೋದಕ್ಕೆ ಕಾರಣರಾಗಿರ್ತಕ್ಕಂತಹ ಅಮರೇಶ್ ಅವರು, ನಮ್ಮ ಗಂಗಾವತಿಯವರೇ, ಪರಮೇಶ್ವರ್ ಚಬ್ಬಿ, ಜವಳಗಡ್ಡಿ ಶಿವಯೋಗಿಗಳು ಮತ್ತು ಚಾಲುಕ್ಯ ಕೂಟದ ಎಲ್ಲ ಸದಸ್ಯರು, ಇಲ್ಲಿ ಒಬ್ಬ ಹಿರಿಯ ಲೇಖಕಿ ನಮ್ಮ ಮುಂದೆ ಬಂದಿದ್ದಾರೆ, ನಮ್ಮೂರವರು ಸುಧಾ ಸರ್ನೋಬತ್ ಅಂತ. ಇವರು ಹಲವಾರು ಪುಸ್ತಕಗಳು ಪ್ರಕಟ ಆಗಿದೆ. ನಮ್ಮ ಬೆಂಗಳೂರಿನಲ್ಲಿ ಇದ್ದಂಥವ್ರವರು ಈಗ ಇಲ್ಲಿಗೆ ಬಂದರೆ ಮತ್ತೆ ಪುನಃ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಭಾಳ ಹಿರಿಯ ಲೇಖಕಿ, ಹಳೆಯ ಸುಧಾ ವಾರಪತ್ರಿಕೆಗಳಲ್ಲಿ ನೀವು ನೋಡಿದ್ರೆ ಅವ್ರ ಹೆಸರು ಸಿಗ್ತದೆ. ಈಗೂ ಅವ್ರು ಬರೀತಿದ್ದಾರೆ. ಏನು ಹೇಳಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ನೀವು ಸ್ಪೀಕರ್ ಬಿಟ್ಟು ಕುಂತು ಬಿಟ್ಟಿರಪ್ಪ, ಹೆಂಗೆ ಕೇಳಬೇಕು ಇದು? ಹಾಂ, ಆ ಕಡೆ ಒಂದು ಸ್ಪೀಕರ್ ಮಾಡಬೇಕು ಅಲ್ಲ? ಕೊಡ್ತೀವ್ರಿ ಸರ್ ಈಗ. ಹಾಂ, ಓಕೆ. ನಾನು ಅಥವಾ ಮಹಾಮನಿ ಜೊತೆಯಾಗಿ ಕಳೆದ 10-15 ವರ್ಷಗಳಿಂದ ತಿರುಗಾಡ್ತಿದ್ದೀವಿ. ನಮ್ಮ ವಿಶೇಷತೆ ಏನು ಅಂದರೆ, ನಾನು ಇದುವರೆಗೂ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಸಂಖ್ಯೆ 4000, ಸುತ್ತಿದ ಊರುಗಳು 450. ನಮ್ಮ ಕರ್ನಾಟಕದ ಯಾವ ಮಿನಿಸ್ಟ್ರುಗಳು ಅಷ್ಟು ಊರುಗಳನ್ನ ನೋಡಿಲ್ಲ ಇನ್ನು. ಅಂಥ ಊರುಗಳನ್ನ ನೋಡಿದ್ದೀನಿ. ಆ ಊರ ಹೆಸರುಗಳಲ್ಲಿ ಕೂಡ ಒಂದು ವಿಶೇಷತೆ ಇದೆ. ಆ ಊರುಗಳು ಎಂತೆಂಥವು ನೀವು ಕೇಳಿಲ್ಲ, ನೀವೆಲ್ಲ ಇಲ್ಲಿರೋರು. ವಿಚಿತ್ರವಾಗಿರ್ತಕ್ಕಂಥ ಊರುಗಳು, ಮತ್ತು ಇಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಊರುಗಳು ಕೂಡ ಬೆಳಗ್ಗೆ ನಮಗೆ ಹೇಳಿದರು. ಟಿಕೆಟ್ ಅಂತ ಕಂಡಕ್ಟರ್ ಬಂದ, ಯಾವ ಊರು ಅಂತ ಕೇಳಿದ್ರು. ತಿಂತೀನಿ ಅಂದವನು. ಬಸ್ಸಿನಾಗ ತಿನ್ನಬಾರ್ದು, ಕೆಳಗಿಳಿದು ತಿಂದು ಬಾ ಅಂದವ. ಗೊತ್ತಲ್ಲ ತಿಂತೀನಿ ಅಂದರೆ ಯಾವುದು ಅಂತ? ಲಿಂಗಸ್ಗೂರು ತಾಲೂಕಿನಲ್ಲಿ ಅದು ತಿಂತೀನಿ. ಇನ್ನೊಬ್ಬನು ನಿಂದೆಲ್ಲಿಗೆಪ್ಪ ಅಂದ ಕಂಡಕ್ಟ್ರು. ಕುಡಿತೀನಿ ಅಂದವ. ಬಸ್ಸಿನಾಗ ಕುಡಿಬಾರ್ದು, ಕೆಳಗಿಡಿ. ಕುಡಿತೀನಿ ಅಂತ ಊರಿದೆ. ಹುಡುಗಿ ಊರ ಹೆಸರು ಗೊತ್ತಿದೆ ಯಾರಾದ್ರಿಗೆ? ಇಲ್ಲಿದ್ದಾರಾ? ಬೀದರ್. ಹಾಂ, ಹುಮ್ನಾಬಾದ್ ಹತ್ರ ಇದೆ ಹುಡುಗಿ ಅಂತ. ಇರಲಿ, ಬೇಡ ಅನ್ನಲ್ಲ. ಆದರೆ ಏನಾಗ್ತದೆ ಈಗ ಅಂದರೆ, ಬಸ್ಸುಗಳು ತುಂಬ್ಕೊಂಡು ಹೋದ್ಮೇಲೆ ಅಲ್ಲಿ ಆ ಜಾಗಕ್ಕೆ ಟೆಂಪೋ ಟ್ರ್ಯಾಕ್ಸ್ ಬರ್ತಾವೆ. ಅವ್ರು ಬರೇ ಊರ ಹೆಸರು ಕೂಗಲ್ಲ, ಹುಡುಗಿ ಅಂತ. ಅದ್ರ ಟಿಕೆಟ್ ಕೂಗ್ತಾರೆ. ಟಿಕೆಟ್ ಎಷ್ಟು ಅಂತ ಏನು ಕೂಗ್ತಾರ? 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ. ಹಿಂಗೆ ಅಂದ ತಕ್ಷಣ ಮದುವೆ ಈಗ ಕನ್ಯದ ಭಾಳ ಕಷ್ಟ ನೋಡ್ರಿ ಎಲ್ಲ ಊರಾಗ. ಅಪ್ಪ 10 ರೂಪಾಯಿಗೊಂದು ಹುಡುಗಿ ಅಂತೂ ನಮ್ಮ ಮನ್ಯಾಗ 6 ಗಂಡು ಹುಡ್ರವರಿ ಲಗ್ನ ಆಗಿಲ್ಲ ಇನ್ನು ಅಂತೇಳಿ ರೊಕ್ಕ ಕೊಡಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಇಲ್ಕಲ್ ಫೇಮಸ್. ಯಾವುದಕ್ಕೆ ನೋಡ್ರಿ, ಗಂಡಸರಿಗೆ ಡ್ರೆಸ್ಸಿಗಾಗಿ ಯಾವ ಊರೂ ಮೀಸಲಾಗಿಲ್ಲ, ಹೌದಾ? ಇನ್ನೇನು ನಾವೇ ಚಡ್ಡಿಪುರ ಬನೀನ್ಪುರ ಅಂತ ಮಾಡಬೇಕು, ಮತ್ತು ಅಂಡರ್ವೇರ್ ಧಾಮ ಅಂತ ಹಿಂಗೆಲ್ಲ ನೋಡ್ರಿ. ಎಷ್ಟು ಇಲ್ಕಲ್. ತುಂಬ ಅದರ ಪಕ್ಕದಲ್ಲಿ ಕರಡಿ ಕೊನೆಗೆ. ಇಲ್ಕಲ್, ತುಂಬ, ಕರಡಿ, ಇವು 3 ಊರುಗಳು ಒಟ್ಟಿಗೆ ಕೂಗ್ತಾನೆ ಕಂಡಕ್ಟ್ರು. ಇಲ್ಕಲ್ ತುಂಬ ಕರಡೆ, ಇಲ್ಕಲ್ ತುಂಬ ಕರಡೆ, ಇಲ್ಕಲ್. ಈ ಬೆಂಗಳೂರವರು ಸೀರೆ ತಗೊಳಕ್ಕೆ ಬಂದರು ಅಂದರೆ ಎದೆ ಹೊಡೆದು ಬಿಡ್ತಾರೆ. ಅಯ್ಯಯ್ಯೋ, ಇಲ್ಕಲ್ ತುಂಬ ಕರಡಿ ಅಂತೆ, ಸೀರೆ ಬೇಡ, ಲಂಗ ಬೇಡ, ನಡ್ರಿ ಊರುಗಳು ಬೇಡ. ನೆಕ್ಸ್ಟ್ ಮದುವೆ ಆದ ನೂತನ ದಂಪತಿಗಳು ಆ ಬಸ್ ಹತ್ತಿರ್ತಾರೆ. ಅವ್ರ ಜೊತೆಗೆ ಬೀಗರು ಕೂಡ ಹತ್ತಿರ್ತಾರೆ. ಟಿಕೆಟ್ ಕೊಡೋಂಥ ಕಂಡಕ್ಟ್ರು ಬರ್ತಾನೆ, ಶಿವನ ಪಾದ ಯಾರ್ರಿ, ಶಿವನ ಪಾದ ಯಾರ್ರಿ, ಶಿವನ ಪಾದ ಯಾರ್ರಿ. ಅದೇ ಮದುವೆ ಆದ ದಂಪತಿಗಳಿಗೆ ಶಿವನ ಪಾದಕ್ಕೆ ಯಾರು ಹೋಗ್ತೀರಿ ಅಂದರೆ ಯಾರು ಹೋಗ್ತಾರೆ ರೀ. ಇದು ಆ ಊರುಗಳ ವೈಶಿಷ್ಟ್ಯ. ನೆಕ್ಸ್ಟು ಜನಿವಾರದವ್ರು ಯಾರ್ರಿ, ಯಾರೋ ಒಬ್ಬ ಬ್ರಾಹ್ಮಣ ಹಿಂಗೆ ತೆಗೆದು ತೋರಿಸಿದ. ಅದಲ್ರಿ, ಊರ ಹೆಸರು ಜನಿವಾರ. ಬಸ್ಸು ಆ ಸ್ಟಾಪಿಗೆ ನಿಂತ ತಕ್ಷಣ ಜನಿವಾರದವ್ರು ಇಳೀರಿ, ಜನಿವಾರದವ್ರು ಎಲ್ಲ ಬ್ರಾಹ್ಮಣರು ಕೆಳಗಿಳಿದ್ಬಿಟ್ರು. ನೋಡ್ತಾರೆ ಅವ್ರ ಊರಲ್ಲಿ, ಏನಮ್ಮೂರು, ಜನಿವಾರ ಊರ ಹೆಸರಿ, ನೀವು ಮೇಲೆ ಹತ್ತಿರಿ, ಮತ್ತದು ಕಷ್ಟ. ನೆಕ್ಸ್ಟ್ ಪ್ರಧಾನಿ ಅಂತ ಒಂದು ಊರಿದೆ. ಪ್ರಧಾನಿ ಯಾರು ಅಂದ ತಕ್ಷಣ ಜನ ಎಲ್ಲ ಮೋದಿ ಅಂತ ಕೂಗ್ತಾರೆ. ಉಂಡಿ, ಬಾಚಣಿಕೆ, ಊರ ಹೆಸರುಗಳು. ಬಾಚಣಿಕೆ ಬೇಕೇನು ಸರ್ ಅಂತ ಅವನ ತಲೆಯಲ್ಲಿ ಒಂದು ಕೂದಲಿಲ್ಲ ಪಾಪ. ಬಾಚಣಿಕೆ
ಇನ್ನು ವಿಚಿತ್ರವಾಗಿರ್ತಕ್ಕಂಥ ವಾಕ್ಯ ಆಗ್ತಕ್ಕಂಥ ಊರುಗಳು ಏನು? ಬಂದಾಳ, ಕರ್ದಾಳ, ಬಸರಾಳ, ಹಡ್ದಾಳ. ಇವು ಊರು ನೋಡ್ರಿ ಎಷ್ಟು ಹೊಂತು ವಾಕ್ಯ ಆಗ್ತೈತಿ. ಅದು ಬಂದಾಳ, ಕರದಾಳ, ಬಸರಾಳ, ಹಡ್ದಾಳ. ಒಂದು ಕ್ರಿಯೆ ಮುಗಿದೋಯ್ತು ಅಲ್ಲಿಗೆ. ಇಂಥ ಊರುಗಳದಾವ. ಇನ್ನು ಒಳ್ಳೊಳ್ಳೆ ಹೆಸರುಗಳ್ಯಾವುದು? ಗುಣವಂತ, ಗುಣವಂತಿ, ಕಮಲಶಿಲೆ. ಎಷ್ಟು ಚೆನ್ನಾಗಿದೆ ನೋಡಿ. ಅವು ಎಲ್ಲವ ನಾವು ನೋಡಿಲ್ಲ. ಇನ್ನು ದರಿದ್ರ ಊರುಗಳಲ್ಲಿ ಒಂದು 3-4 ಅವು ನಮ್ಮಲ್ಲಿ ಇಲ್ಲ. ಮುಂಡೇವು ಅಂತ ಒಂದು ಊರು. ಉತ್ತರ ಪ್ರದೇಶ ಅಂತೂ ಇನ್ನೂ ಅನಾಹುತ ರೀ. ಅಲ್ಲಿ ಊರುಗಳ ಹೆಸರು ಲೌಡಿ. ಲೌಡಿ ಕಾವನ್, ಲೌಡಿ ಕಾವನ್, ಲೌಡಿ ಕಾವನ್, ಲೌಡಿ ಕಾವನ್ ಅಂತಾನೆ ಕಂಡಕ್ಟ್ರು. ಒಂದು 4 ಹುಡುಗರು ಎದ್ದು ಹೋಗ್ತಾರೆ. ಮತ್ತೆ ಏನು ಮಾಡ್ತೀರ ಅನಿವಾರ್ಯ. ನೆಕ್ಸ್ಟು ಈಗ ತಾನೇ ಬರೆಸಿದ್ರೆ ನಾವು ಬೆಳಗ್ಗೆ ಬರ್ತಿರ್ಬೇಕಾದ್ರೆ ಇಲ್ಲಿಯೂ ಇಲ್ಲಿ ಅದ ಅಂತ ಇವ್ರದ ಯಾವ್ಯಾರು ಬರ್ಸಿದ ಇಲ್ಲಿ ಮಜಾ ಆದವ್ರದ್ದು ಏನು? ಮೂತ್ರ 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 ಮಾತ್ರ. ನಮ್ಮ ಕಡೆ ಬಂತಂದ್ರೆ ಮೂತ್ರನೇ ಅಂತ ಕೂಗ್ತಾನೆ ಕಂಡಕ್ಟ್ರು. ನೆಕ್ಸ್ಟು ಗೋಬ್ರ ಗೋಬ್ರ ಗೋಬ್ರ, ಅದು ಒಂದು ಊರು. ಇನ್ನೂ ಕೊನೆಯದಂತೂ ಹೇಳಬಾರ್ದು ಹಂಗೈತಂತಿ ಊರಾಗ. ಏನು ಅನಿವಾರ್ಯ ಹೇಳಬೇಕು ಅಲ್ಲ ಹೇಳ. ಇದು ನಮ್ಮ ಕಡೆ ಬೇಡ್ರಪ್ಪ. ಯಾಕಂದ್ರೆ ಭಾಳ ಮಂದಿ ಟೈಟಾಗೇ ಕುಂತಿರ್ತಾರ. ಅವ ಹಿಂಗೆ ಕೂಗಿದ್ಗಳಿಗೆ ಇಲ್ಲೇ ಇಳಿತೀವಿ ತಡೆಯೋ ಮಾರಾಯ ಅಂತಾರೆ. ಅಂದರೆ ಜೀವನದಲ್ಲಿ ಅದಕ್ಕೆ ಹೇಳೋದು ದೇಶ ತಿರುಗು ಕೋಶ ಓದು. ಇಲ್ಲಿ ಎಷ್ಟು ಜನ ಕಾದಂಬರಿ ಕಥೆಗಳು ಓದ್ತಿರೋ ಗೊತ್ತಿಲ್ಲ. ನಾವು ಎಲ್ಲರೂ ಸೀರಿಯಲಿಗೆ ನಿಂತುಬಿಟ್ಟಿರಿ. ದಯವಿಟ್ಟು ಓದುವ ಹವ್ಯಾಸವನ್ನು ಹಚ್ಚಿಬಿಟ್ರು. ನಮ್ಮ ಹಿರಿಯ ಲೇಖಕಿಯವರಾಗಲೇ ಪರಿಚಯ ಮಾಡಿಸಿದೆ ನಾನು, ಸುಧಾ ಸರ್ನೋಬತ್ ಅವರು. ಅವರು ಓದಿ ಓದಿ ಆಮೇಲೆ ಬರೆಯೋದಕ್ಕೆ ಶುರು ಮಾಡೋರು. ಯಾರು ಓದ್ತಾರೋ ಅವರು ಬರೆಯಬಲ್ಲರು. ನಾನು ಯಾರೂ ಓದಂಗಿಲ್ಲ ರೀ, ನಾನು ಭಾಳ ಬರ್ದೀನಿ ಅಂತಿರ್ತಾರೆ ಕೆಲವರು. ಅವರು ಓದಬಾರ್ದು. ಅವರು ಓದ್ದೆ ತಾವು ಬರ್ದದ್ದು ಇನ್ನೊಬ್ಬರು ಓದ್ಬೇಕಂದ್ರೆ ಹೆಂಗ್ರಿ ಇದು? ಹೌದಾ? ಅದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ನಿಂತಿರ್ತಕ್ಕಂಥದ್ದು ಬೀಚಿಯವರು ಬರೆದಂಥ 62 ಕಾದಂಬರಿಗಳನ್ನು ಓದಿದ ಮೇಲೆ. ಅಲ್ಲಿವರೆಗೂ ನಾನು ಭೈರಪ್ಪ, ಕಾರಂತರು ಎಲ್ಲರೂ ಓದ್ತಿದ್ದೆ. ಅವು ಯಾವ ಹೇಳಕ್ಕೆ ಬರಲ್ಲ. ಅವರು ಬೀಚಿಯವರು ಓದಿದ ಮೇಲೆ ಅದನ್ನು ಇನ್ನೊಬ್ಬರಿಗೆ ಹೇಳಬೇಕು ಅಂತ ಅನಿಸ್ತೀನಿ ನನಗೆ. ಅಲ್ಲಿಂದ ಶುರುವಾಯಿತು. 30-35 ವರ್ಷ ಆಯಿತು ಸ್ನೇಹಿತರೆ. ಇವತ್ತು ಇಂಥ ದೇಶಕ್ಕೆ ಬಂದು ನಾನು ಮಾತಾಡೋದು ಯೋಗ ಬಂದಿತ್ತು ಅಂದರೆ ಅದು ಬೀಚಿಯವರ ಕಾದಂಬರಿಗಳಿಂದ. ಹಾಸ್ಯ ಕಾದಂಬರಿಗಳು ಭಾಳಷ್ಟು ಜನ ಪುರುಷೋತ್ತಮರ ಪತ್ತೇದಾರಿ ಕಾದಂಬರಿ ಓದ್ತಾರೆ. ಓದಿ ಒಳಗೊಳಗೆ ಭಯ ಪಡ್ತಿರ್ತಾರೆ. ಇನ್ನು ಕೆಲವು ಕಾದಂಬರಿ ಇದ್ದರೆ ಅವಾಗ ರಾತ್ರಿ ವೇಳೆ ಓದಬೇಡಿ ಅಂತ ಬರೆದಿರ್ತಿದ್ರ ಮೇಲೆ. ಜ್ಞಾಪಕ ಇದೆಯಾ ನಿಮಗೆ? ಹಳಬ್ರಿಗೆ ಯಾರಿಗಾದ್ರು? ಯಾಕೋ ಏನೋ ಗೊತ್ತಿಲ್ಲ, ನಾನಂತೂ ಓದಲೇ ಇಲ್ಲ ಅವನ್ನ. ಯಾಕೆ ಓದ್ಬೇಡ ಅಂತ ಅನ್ಬೇಡ, ಆ ಲೇಖಕನೇ ಹಿಂಗೆ ಬರ್ದಾನ ಅಂದಮೇಲೆ ಮತ್ತೆ ಯಾಕೆ ಓದ್ಬೇಕಂತ. ಹೀಗೆ ನನಗೆ ತುಂಬ ವಿಶೇಷ ಅನಿಸಿದ್ದು ಈ ಭಾಗದ್ದು. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ಅನೇಕ ಘಟನೆಗಳು ನಮ್ಮ ಗಾದೆ ಮಾತುಗಳಲ್ಲಿ ಹಾಸ್ಯ ಅದ ರೀ. ಬ್ರಾಹ್ಮಣರು ಹೆಚ್ಚಾಗಿ ಅನ್ನೋದು ಏನು ಗೊತ್ತದ ನಿಮಗೆ? ಬಂದದ್ದಲ್ಲ ಬಾರಿಸಿದ್ದಲ್ಲ ಅಂತಾರೆ. ಕೇಳಿರ? ಇಲ್ಲಿ ಬರ್ತಾರ, 15 ದಿನ 20 ದಿನ ಇರ್ತಾರೆ. ಆಮೇಲೆ ಮತ್ತೆ ಹೋಗ್ಬಿಡ್ತಾರೆ. ಮಗ ಕರೆಸಿದ ಅನ್ನಂತೇಳಿ 1 ತಿಂಗಳು ಬರ್ತಾರೆ, ಬೇಸರ ಆಗಿಬಿಡ್ತದ. ಅಲ್ಲಿ ಹೋಗಿಂದ ಏನಪ್ಪ ಕುಲಕರ್ಣಿ ಹೋಗಿ ಬಂದೆ ಮಗನವ್ರಿಗೆ? ಏನು ಓದ್ಬಿಡಪ್ಪ, ಬಂದದ್ದಲ್ಲ ಬಾರಿಸಿದ್ದಲ್ಲ. ಸುಳ್ಳ ವಿಮಾನಕ್ಕೆ ರೊಕ್ಕ ಬಡ್ದದ್ದಾತು, ಅದ ರೊಕ್ಕ ಡಿಪಾಸಿಟ್ ಇಟ್ಟಿದ್ರೆ ಬಡ್ಡಿ ಬರ್ತಿತ್ತು ಅಂದ್ಬಿಡ್ತಾರೆ. ಈ ಬಂದದ್ದಲ್ಲ ಬಾರಿಸಿದ್ದಲ್ಲ ಹೆಂಗೆ ಬಂತು ಅಂದರೆ, ಹಿಂದಕ್ಕೆ ನಮ್ಮ ಕಡೆ ದೇಸಾಯರಂತಿದ್ದರು. ಹೆಂಗೆ ಗೌಡ್ರು ಅಂತ ಇರ್ತಾರೋ ಹಂಗೆ ದೇಸಾಯರಂತಿದ್ರು. ಆ ದೇಸಾಯರು ಊರಾಗ ಯಾರ ಮನೆಗೂ ಅಡುಗೆ ಮಾಡೋದಕ್ಕೆ ಬಿಡ್ತಿರಲ್ಲ. ನಮ್ಮ ಮನೆಗೆ ಊಟ ಮಾಡ್ರಿ ಅಂತ ಊಟಕ್ಕೆ ಹಾಕ್ತಿದ್ರು ಜನರಿಗೆ. ಗಂಟಿ ಬಾರಿಸ್ತಿದ್ರು. ಮೆಣೆದಾಳ ಅಂತಂದ್ರೆ ನಮ್ಮಲ್ಲಿ ಇವತ್ತಿಗೂ ತಾವರಿಗೆ ಹತ್ರ. ಅಲ್ಲಿಗೆ ಜಾಂಗ್ಟಿ ಬಾರಿಸಿದ್ರೆ ಅದ್ರ ಅರ್ಥ ಏನು ಅಂದ್ರೆ, ಊರಾಗ ಯಾರಾದರೂ ಹಸ್ದವ್ರಿದ್ರೆ ದೇಸಾಯರ ಮನೆಗೆ ಊಟಕ್ಕೆ ಬರ್ರಿ ಅಂತ ಊಟದ ಗಂಟೆ. ಅದು ಅಷ್ಟು ಶ್ರೀಮಂತರಿದ್ರು. ಹಂಗೆ ಗಂಟಿ ಬಾರಿಸಿ ಊಟಕ್ಕೆ ಕರೆಯೋದು. ಅವ್ರ ಮನೆಯಾಗ ಒಬ್ಬ ಆಚಾರ್ಯ ಇದ್ರು, ಪಂಡಿತರು, ದೇವ್ರ ಪೂಜೆ ಮಾಡೋರು. ಅವ್ರು ಭಾಳ ವೈಭವದ ಮೇಲೆ ಅವರು ಅಲ್ಲೇ ಇದ್ದರು. ಕಡೆಗೆ ಏನಾಯ್ತು, ಒಂದಿನ ಅವರು ಇದ್ದಕ್ಕಿದ್ದಂತೆ ಇಷ್ಟು ದೇಸಾಯರು ಎಲ್ಲರಿಗೂ ಊಟಕ್ಕೆ ಹಾಕ್ತಾರ, ಇಷ್ಟು ಜನರನ್ನು ಕರೆದು ಉಪಚಾರ ಮಾಡ್ತಾರೆ ಅಂದ್ರೆ, ನಾನು ಒಂದು ದಿವಸ ಒಂದು 10 ಜನ ಬ್ರಾಹ್ಮಣರಿಗಾರ ಅಥವಾ 10 ಜನ ಸಜ್ಜನರಿಗಾರ ಅಥವಾ 10 ಜನ ಶರಣರಿಗಾರ ಊಟ ಹಾಕಬೇಕು ಅನ್ನೋ ತಲೆಯಾಗ ಬಂತ್ರಿ. ಮನೆ ಇಲ್ಲ ಮಠ ಇಲ್ಲ ಅವ್ರಿಗೆ. ದೇಸಾಯರ ಮನ್ಯಾಗ ಅವರಿದ್ದಾರೆ. ಎಲ್ಲರ ಕಳವು ಮಾಡಿ ಆದರೂ ಚಿಂತಿಲ್ಲ, ನಾವು ಊಟಕ್ಕೆ ಹಾಕ್ಬೇಕಂತ ಬಂತು ಅವ್ರ ತಲೆಯಾಗ. ಕಳವು ಮಾಡೋದಕ್ಕೆ ಯಾರ ಮನೆ? ದೇಸಾಯರ ಮನಿನ.
ಹೌದಾ? ಒಂದು ಏಕಾದಶಿ ಬರ್ತಿ ಎಲ್ಲರೂ ಭಜನೆ ಗಿಜನಿ ಮಾಡಿ ಮಲಗಿಬಿಟ್ಟಿದ್ರು, ನಿದ್ದೆ ಹತ್ತಿಬಿಟ್ಟಿತ್ತು. ಮುಂಜಾನೆ 5:30 ಮೇಲೆ ದ್ವಾದಶಿ ಬರ್ತದೆ ಅಂಥೇಳಿ ಎಲ್ಲರೂ ಮಲಗಿಬಿಟ್ರು. ಅವಾಗಿಯೂ ಆಚಾರ್ಯ ಎಲ್ಲರೂ ಮಲಗ್ಯಾರ, ಇವತ್ತು ನಾನು ಬಿಡಬಾರ್ದು, ಏನಾರ ಎಷ್ಟು ನಗ ನಾಣ್ಯ ಲೂಟಿ ಮಾಡಿ ನಾನು ಅಡುಗೆ ಮಾಡಿ ಬ್ರಾಹ್ಮಣರಿಗೆ ಉಣಿಸ್ಬೇಕು ಅಂಥೇಳಿ ಹೊಂಟ್ರಿ ಎದ್ದು. ಅವಾಗೆಲ್ಲ ಇದನ್ನು ದೀವಟಿಗೆ ಹಚ್ತಿದ್ರು, ಮನ್ಯಾಗ ಲೈಟ್ ಇಲ್ಲ, ಕಂದೀಲಿಲ್ಲ, ಪೆಟ್ರೋಲ್ ಮಾರ್ಕ್ಸ್ ಇಲ್ಲ, ದೊಂದಿ ಕಟ್ಟಿಗೆಗೆ ಬಟ್ಟೆ ಸುತ್ತಿ ಅದಕ್ಕೊಂದಿಷ್ಟು ಎಣ್ಣೆ ಹೇಗೆ ಹಚ್ಚಿ ಮನ್ಯಾಗ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಡ್ತಿದ್ರು. ರಾತ್ರಿ ಭಾಳ ಇಡ್ತಿದ್ರು ರೀ, ಕೊನೆಗೆ ಅವ್ನು ಆರಿಸಿ 1-2 ಬೆಳಕಿಗೆ ಇಡ್ತಿದ್ರು. ಇವ್ರು ಎದ್ದು ನೋಡ್ತಾರೆ, ಆಗಲಿ ಮುಂಚೆ 4:15 ಬ್ರಾಹ್ಮಿ ಮುಹೂರ್ತ, ಮೊದಲೇ ಬ್ರಾಹ್ಮಣ ಆಚಾರಿ, ದ್ವಾದಶಿ ಶುರುವಾಗಿಬಿಟ್ಟದ. ಹಾಂ, 1-2 ತಂಬಿಗೆ ಸ್ನಾನ ಮಾಡಿದ್ರು ಚಲೋ ಅಂದ್ಕೊಂಡ್ರು. ತಾವು ಬಂದಾರ ಕಳ್ತನಕ್ಕೆ, ಅಲ್ಲೇ ಬಸ್ಸಲತ್ರಿ ಹೋದ್ರಿ, ಬಸ್ಸಲಾಗ ಹೋಗಿ ಸ್ನಾನ ಮಾಡಿದ್ರು, ಮೆಲ್ಲಕ್ಕೆ ನೀರು ಹಾಕ್ಕೊಂಡ್ರು, ಮೆಲ್ಲಕ್ಕೆ ದೇವ್ರ ಮನೆ ಹುಡುಕೋತ ಬಂದರು. ದೇವ್ರ ಮನ್ಯಾಗ ಕೂತರು, ಅಲ್ಲಿ ಮಡಿ ಪಂಚಾಯತ್ ಎಳ್ಕೊಂಡ್ರು, ಉಟ್ಕೊಂಡ್ರು, ದೀಪ ಹಚ್ಚಿದ್ರು, ಅಲ್ಲೊಂದು ಇಲ್ಲೊಂದು. ಗಂಟಿ ಬಾರಿಸೋ ಪ್ರಸಂಗ ಬರ್ತದೆ ಮೊದಲು, ಪೂಜಾ ಮೊದಲು ಏನು, ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಂ ಅಂತ, ದೇವತೆಗಳೇ ಬರ್ರಿ, ರಾಕ್ಷಸರೇ ಹೊರಗೆ ಹೋಗ್ರಿ ಅಂತ ಗಂಟಾ ವಾದನ ಮಾಡ್ಬೇಕು. ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಂ ಅಂತೇಳಿ ಡಣ ಗಂಟೆ ಬಿಡ್ಬಿಟ್ರು. ಮರ್ತ ಬಿಟ್ಟಾರ ತಾವು ಕಳವಿಗೆ ಬಂದೀವನ್ನು ಅಂದ್ರೆ ಸಂಪ್ರದಾಯ ಹೆಂಗಿರ್ತದೆ ಅಂತ ನೋಡ್ರಿ, ಹಳೆ ಮಂದಿ. ಆಗ ಮಾರ್ತಂಗೆ ಗಮನಾರ್ಥಂತ ರಾಕ್ಷಸ ಡಾನ್ ಅಂದ್ಬಿಟ್ಟು ಎಲ್ಲರೂ ಏನಿದೆ ಯಾರು ಇಷ್ಟು ಜಲ್ದಿ, ಎಲ್ಲರೂ ಎದ್ದು ಒಂದು ದೊಂದಿ ತೊಗೊಂಡು ಅವ್ರು ಹಿಡ್ಕೊಂಡು ಮಾರಿ ಕಾಣಿಸೋದಕ್ಕೆ ಕಂಬಕ್ಕೆ ಕಟ್ಟಿ ಮಾರಿಗೆ ದೊಂದಿ ಹಿಡಿತಾರ್ರಿ. ಅವ್ರ ಮನೆಯ ಆಚಾರ. ಏನು ರೀ ಆಚಾರ ಇದು ಅಂತ ದೇಸಾಯರು ಕೇಳಿದ್ರಿ, ಏನಿದೆ ಯಾಕೆ ಹಿಂಗೆ? ಅವ್ರು ನಾನು ಏನೂ ಕೇಳಬೇಡ್ರಿ ದೇಸಾಯರ, ನಾ ಬಂದದ್ದಲ್ಲ ಬಾರಿಸಿದ್ದ. ಅದಕ್ಕೆ ಮಕ್ಕಳಿಗೆ ಗಾದೆ ಮಾತು ಏನಂತ ಹೇಳ್ರಿ ಅಂತ ಕೇಳಿದಾಗ ದಯವಿಟ್ಟು ಇಂಥವನ್ನು ಹೇಳ್ರಿ ಮಕ್ಕಳಿಗೆ. ಹಾಂ, ಹಿಂಗೆ ಬಂತಪ್ಪ ಈ ಗಾದೆ ಮಾತು ಅಂತ. ಹಾಗೆ ಊರ ಹೆಸರುಗಳನ್ನ ನಾನು ಅಷ್ಟು ಹೇಳಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಊರ ಕೊನೆಯದು ಉತ್ತರ ನೋಡ್ರಿ, ಅವ್ನು ನೆನಪು ಮಾಡಿದ್ರು, ಅವ್ನು ಹೇಳಬಾರ್ದು ಪಾಪ ಅಂತ ತಿಳ್ಕೊಂಡಿದ್ದು ನಾನು. ಆಗಲೇ ಏನು ಹೇಳಿದೆ, ಉತ್ತರ ಪ್ರದೇಶದ ಊರು ಲೌಡಿ. ಇನ್ನೊಂದು ಊರು ಅದ ರೀ ಉತ್ತರ ಪ್ರದೇಶದಾಗ ಐತದು. ಮೋದಿಗೆ ಕೈ ಮುಗಿದ ಊರವ, ಮೋದಿಯವರ ಎಲ್ಲ ಊರ ಹೆಸರು ಚೇಂಜ್ ಮಾಡಿರಿ, ನಮ್ಮ ಊರ ಹೆಸರು ಚೇಂಜ್ ಮಾಡಿ. ಏನಪ್ಪ ಬೋಸುಡಿರಿ. ಹಾಂ, ಏನಂತ ಟಿಕೆಟ್ ಹಂಗೆ ಬರ್ ಬೋಸುಡಿ ಕವನ್ ಅಂತ ಬರ್ತಾನೆ ಅವ ಟಿಕೆಟ್ನವ. ಹಾಂ, ಬೋಸುಡಿ ವಾಲ ಚೂಡೋ ಹತ್ತದು. ಊರು ಬಂದ್ಕೊಳ್ಳೆ ಬೋಸುಡಿ ವಾಲ ಉತ್ತರೋ ಗತಿ ಏನು ಹಿಂಗಾದ್ರೆ? ಹಾಂ, ಅದಕ್ಕೆ ಜೀವನದಲ್ಲಿ ಹಾಸ್ಯಗಳು ನಮಗೆ ವಸ್ತುಗಳನ್ನ ಕೊಡುವಷ್ಟು ಬೇರಾವ ಸಾಹಿತ್ಯವೂ ಕೊಡೋದಿಲ್ಲ ಅಂತ ನಮ್ಮ ಮಾತು. ಎರಡನೆಯದು ನಮ್ಮ ಬಿಜ್ಜಿಯವರು ಬರೆದಾಳ, ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತಾ ಬರುತ್ತದೆ. ಎಷ್ಟು ಚಂದದ ರೀ. ಭಾವ ಅಂದ್ರೆ ಸಮಾಜ ಇಲ್ಲ, ಅಕ್ಕನ ಬಳಗ ಒಂದೇ ಅದ. ಇವರು ಜೋಡಿಸ್ತಾರೆ, ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತಾ ಬರುತ್ತದೆ, ಇದರ ಪೂರ್ಣ ಫಲವೇ ಶಿಶುವಿಹಾರ. ಹೆಣ್ಮಕ್ಳು ಭಾಳ ಮಾತುಗಾರರು ನೋಡ್ರಿ, ಬರೀ ನೀವ ಅನೌನ್ಸ್ ಮಾಡಿದ್ರಿ, ಹಾಡಿದ್ರಿ, ಹಾಂ ಪ್ರಿಂಟ್ ಟೈಪ್ ಮಾಡ್ಕೊಂಬಂದು ಓದಿದ್ರಿ, ಒಂದರ ಗಂಡು ಪ್ರಾಣಿ ಸುಳಿತಾನಿಲ್ಲ. ಅದಕ್ಕೆ ಮನೆಯಾಗೂ ಅವಕಾಶ ಇರೋದಿಲ್ಲ. ಇಲ್ಲಿ ಇವತ್ತು ಮೈಕ್ ಕಷ್ಟಪಟ್ಟು ಮಂದಿನ ಕರೆಸಿ, ನನ್ನ ಕರೆಸಿ, ಮಾಮನಿನ ಕರೆಸಿ, ಅದಕ್ಕೂ ನಡ್ರಿ ಕಡೆ ಅದನ್ನ ನೋಡ್ಕೊಳ್ರಿ, ನಾವೆಲ್ಲ ಅನೌನ್ಸ್ ಮಾಡಿ. ನಾವು ಎಷ್ಟೋ ಜನರಿಗೆ ಕೆಳಗೆ ಮಾತ್ರ ಮ್ಯಾಗ ಹತ್ತಿರ ಮಾಂದ್ರ ಸಹಿತ ಕೇಳಿಸೋಲ್ತವ್ರಿಗೆ, ಕೆಳಗೆ ನಿಂತ ಮುಗಿಸ್ಬಿಟ್ರು ಅವರೆಲ್ಲ. ಮ್ಯಾಲೆ ನಿಂತಿದ್ರೆ ಇನ್ನಿಷ್ಟು ಮಂದಿ ಕಾಣಿಸ್ತಿದ್ರು. ಹೌದಾ? ಅದಕ್ಕೆ ಹೆಣ್ಮಕ್ಳು ಹೇಳು ಏನು, ಇವರೆಲ್ಲ ಸೇರಿ ಇಂಥೊಂದು ಕಾರ್ಯಕ್ರಮ ಆಗಿಂದ ಸ್ವಲ್ಪ ಫಂಡ್ ಉಳಿತು, ಪ್ರಾಣೇಶ್ವರ ಕಾರ್ಯಕ್ರಮ ಮಾಡಿದ್ವಿ, ಅದಕ್ಕೆ ಹಿಂಗೆಲ್ಲ ನಾವು ಪಟ್ಟಿ ಎತ್ತಿದ್ವಿ ಅಥವಾ ಕಾಣಿಕೆ ಸ್ವೀಕರಿಸಿದ್ವಿ, ರೊಕ್ಕ ಉಳಿತು, ಎಲ್ಲರೂ ಹೋಗೋಣ ಅಂತ ಒಂದು 10 ಮಂದಿ ರೆಡಿ ಆದ್ರು. ಹಿಂಗೆ ಕೆಳಗೆ ನಿಂತೇನು ಮಾತಾಡಿದ್ರು ಅವರೆಲ್ಲ. ಮಾತಾಡಿ ಏನು ಮಾಡಿದ್ರು, ಎಲ್ಲಿಗೆ ಹೋಗಿ ಅಮೇರಿಕಾಕ್ಕೆ ಹೋಗೋಣ, ನಾವಿಲ್ಲೇ ಫಾರಿನಾಗ ಇದ್ದೀವಿ, ಈಗ ಆದ್ರೆ ಅಮೇರಿಕಕ್ಕೆ ಹೋಗೋಣ, ಅಮೇರಿಕಾದಾಗ ನಯಾಗರ ಫಾಲ್ಸ್ ನೋಡೋ ಹಂಗದ ಅಂತ ಎಲ್ಲರೂ ಸೇರಿ ಮಾತಾಡಿ ಇಷ್ಟಿಷ್ಟು ಮಾತಾಡಿಕೊಂಡು ಹೊಂಟ್ರಿ ಅಮೇರಿಕಕ್ಕೆ. ಎಲ್ಲ ನೋಡಿದ್ರು ನಯಾಗರ ಫಾಲ್ಸ್, ಹೋಗಲೇಬೇಕಲ್ಲಿ. ನಯಾಗರ ಫಾಲ್ಸ್ ಮುಂದೆ ಹೋಗಿ ನಿಂತರು. ನೋಡ್ತಾ ಅಲ್ಲಿ ಇವು ಬಂದ, ಯಾರು ಗೈಡ್, ಮೇಡಮ್ ಇದು ಸಾಮಾನ್ಯ ಅಲ್ಲ, ನಯಾಗರ ಫಾಲ್ಸ್ ಆಕಾಶದ ಶಿವನ ತಲೆಯಿಂದ ಗಂಗೆ ಬೀಳ್ತಾಳೆ ಅನ್ನೋ ಶಬ್ದ. ಇದ್ರ ಶಬ್ದ ಎಷ್ಟೈದು ಗೊತ್ತಿದೇನ್ರಿ, 40 ಕಿಲೋಮೀಟ್ರ್ಗಳ ಆಚೆ ಕೇಳಿಸ್ತೈತೆ, ದಬ್ಬ 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 ಬೀಳೋದು. ಅವಾಗ ಹೆಣ್ಮಗಳು, ಮತ್ತು ನಮಗೇನು ಕೇಳಿಸವಲ್ತಲ್ಲೋ ಮರಾಯ ಅವ ಅಂದ, ನೀವು ಸ್ವಲ್ಪ ಮಾತಾಡ್ಸಲ್ಲಿ ನಿಂದ್ರಿ ಅಮ್ಮ ಕೇಳಿಸ್ತದ ಅಂದ. ಹಾಂ,
ಇಲ್ಲಿ ಅನೇಕರ ಸಂಘ ಸಂಸ್ಥೆಗಳನ್ನ ಕಟ್ಟಿರಿ, ನೀವು ಅಧ್ಯಕ್ಷ ಹೆಣ್ಮಕ್ಳು ಸಂಘ ಕಟ್ಟಾರಲ್ರಿ. ಹಾಂ, 3 ವರ್ಷ ಅಧ್ಯಕ್ಷ ಪದವಿ ಬಿಡುವುದೇ ಇಲ್ಲ ಅವರು. ನಾನು ಹಾಕ್ನಿ ಅಂದಕ್ಕೆ ಈ ಜೊತೆಗೆ ಮಾತು ಬಿಡ್ತಾರಾಗಲಿ, ಸಂಘ ಬಿಡೋದಿಲ್ಲ ಅವರು. ಆಕಿ ಏನೇ ಸಮಸ್ಯೆ ಬರಲಿ ವ್ಯಾನಿಟಿ ಬ್ಯಾಗ್ನಾಗೆ ನೀವು ತೆಗಿತಿದ್ಲು, ನೋಡುತ್ತಿದ್ಲು, ಒಳಗಿಡ್ತಿದ್ಲು. ಎಲ್ಲರಿಗೂ ಏನೇನು ಮಂತ್ರ ಮಾಡ್ಕೊಂಬಂದ್ರು, ಏನು ತಾಯಿ ತೈತೋ ಏನು ನೋಡೋಣ. ಪತ್ರಕರ್ತರನ್ನೆಲ್ಲ ಕರೆಸಿದ್ರಿ. ಏನು ರೀ ಮೇಡಮ್, ಸಂಘದೊಳಗೆ ಎಷ್ಟು ಸಮಸ್ಯೆಗಳು ಬಂದರೂ ಒಂದು ಫೋಟೋ ತೆಗಿತೀರಿ, ನೋಡ್ತೀರಿ, ಮತ್ತು ನೀವೇ ಮುಂದುವರಿಸ್ತೀರಿ, ಏನು ನಿಮ್ಮ ಗುಟ್ಟು, ಯಾರ್ದದ ಫೋಟೋ ಅಂದಾಗ ನನ್ನ ಗಂಡಂದ್ರಿ ಅಂದ್ಲ. ಮಾ ಎಂಥ ಪತಿಭಕ್ತಿ ಈಕಿ. ಹಾಂ, ಗಂಡನ ಫೋಟೋ ಇಟ್ಕೊಂಡು 3 ವರ್ಷ ಅಧ್ಯಕ್ಷಣೆ ಆದಲ್ಲ, ಏನು ಹಾಕಿ ಗಂಡನ ಶಕ್ತಿ ಯಾಕ್ರಿ, ಏನಿದು ಗಂಡನ ಫೋಟೋದಲ್ಲಿ ಅಂತ ದೈವತ್ವ ಏನದ ನಿಮ್ಮ ಗಂಡ, ಯಾರು ಅವತಾರ ಅಂತ ಕೇಳಿದ್ರು. ಅದಕ್ಕೆ ಯಾಕೆ ಕೇಳಿಲ್ಲ, ಇಂಥವ್ನು ಕಟ್ಕೊಂಡು 18 ವರ್ಷನ ಜೀವನ ಮಾಡೀನಂತ. ಈ ಒಂದು ಅಧ್ಯಕ್ಷಗಿರಿ ಹೆಚ್ಚ ನನಗೆ ಅನಿಸ್ತದ್ರಿ. ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಗಂಡಸರೇ, ದಯವಿಟ್ಟು ಇಲ್ಲಿ ಮಸ್ಕತ್ತಾಗ ಏನಾದ್ರು ಗೊತ್ತಿಲ್ಲ, ಇಂಡಿಯಾದಾಗ ಬಂದೊತ್ನಾಗ ದಯವಿಟ್ಟು ಹೆಣ್ಮಕ್ಳು ಲೇಡೀಸ್ ಗಾಡಿ ತೊಗೊಂಡು ಬಂದ್ರೆ ತೂಕೊಡ್ರಿ, ಆದಷ್ಟು ಸೈಡಿಗೆ ಹೋಗ್ರಿ. ಮೊನ್ನೆ ಅಲ್ಲಿ ಹುಬ್ಬಳ್ಳಿ ಹತ್ರ ಒಂದು ಹುಡುಗಿ ಒಬ್ಬನಿಗೆ ಬಂದು ಗುದ್ದಾಡ್ರಿ, ಆಕ್ಸಿಡೆಂಟ್ ಮಾಡ್ಯಾಳ. ಅವ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ನಡಿ ಅಂತಂದು. ಪೊಲೀಸರು ಕೇಳಿದ್ರೆ ಯಾಕೆ ಏನಾಗ್ಯದ, ಈ ಹುಡುಗಿ ಬಂದು ನನಗೆ ಗುದ್ದಾಡ್ರಿ. ಪೊಲೀಸ್ ಅವನಿಗೆ ಒಂದು ಡೇಟ್ ಕಪಾಳ ಕೊಡ್ದಂತ. ಹುಚ್ಚ ಮಗನ, ಹೆಣ್ಮಕ್ಳು ಗಾಡಿ ತೊಗೊಂಡು ಬಂದತ್ನಾಗ ರೋಡ್ ಮೇಲೆ ಹೋಗ್ಬಾರ್ದಲ್ಲಿ, ಪುಟ್ಪಾತ್ ಮೇಲೆ ಹೋಗ್ಬೇಕಂದ್ರೆ ಅಂತ. ಅದಕ್ಕೆ ಅವನಂತ ಪುಟ್ಪಾತ್ನಾಗ ಅಲ್ರಿ ಸರ್, ನಾವು ಹೊಲ್ದಾಗಿದ್ದೆ. ಈಗ ಹೇಳ್ರಿ ಏನು ಮಾಡಲಿ ಅನ್ನಂತ, ನಿಂದ ಕರೆಕ್ಟ್ ಅದೇ ಅಪ್ಪ ಅಂದಂತ. ಈ ಹೆಣ್ಮಕ್ಳು ಏನು ಮಾಡ್ತಾರೆ, ಈ ಮದುವೆಗಿಂತ ಮುಂಚೆ ಸ್ವಂತ ಗಾಡಿ ತೊಗೊಂಡೋಗಿ ಮಂದಿ ಕೊಲ್ತಾರೆ. ಮದುವೆ ಆದ್ಮೇಲೆ ಗಂಡನಿಂದ ಕುಂತ್ಕೊಂಡು ಗಂಡನ ಜೀವ ತಿಂತಿರ್ತಾರೆ. ನಡೆದ ಘಟನೆ, ಗಂಡ ಕುಂತಿದ್ದ, ಹೆಂಡತಿ ಬಂದು ಹಿಂದೆ ಕುಂತ್ಲು. ಹೆಂಗೆ ಜೀವ ತಿಂತಾರೆ ಅಂತ ಹೇಳ್ತೀವಿ, ಅಂಚನಾಳ ಸ್ವಾಮಿ ಹೇಳಿದ್ದು. ಗಂಡ ಕುಂತಿದ್ದ, ಹಿಂದೆ ಬಂದು ಹೆಂಡತಿ ಕುಂತ್ಲು. ಗಂಡ ಸಹಜವಾಗಿ ಕೇಳ್ತಾನೆ ಕುಂತೆ ಅಂತೇಳಿ. ಕುಂತದ್ದು ಗೊತ್ತಾಗಿರ್ತಾರೆ ಅವನಿಗೆ, ಯಾಕೆ ಗಾಡಿ ಟಿಡಿಕ್ಯಾಡಿರ್ತದೆ ಅದು. ಕುಂತೆ ಅಂತ ಕೇಳ್ತಾನ, ಕುಂತೀನ್ರಿ, ಹೆಲ್ಮೆಟ್ ಹಾಕಂತಂದು. ಹೆಲ್ಮೆಟ್ ಬೇಡ್ರಿ, ಕೂದ್ರೆ ಭಾಳ ಚಲೋ ಅದಾವ, ಮಾಮನಿ ಇದ್ದಂಗೆ ಹುಚ್ಚಿ ಬಿಡ್ತಾವ ನಿಮ್ಗೆ, ಕುದಿಸಿ ಬೇಡ. ಪೊಲೀಸ್ ಕಂಡ ತಕ್ಷಣ ಹೇಳ್ರಿ ಹೆಲ್ಮೆಟ್ ಹಾಕ್ನಲ್ಲ. ಆಯ್ತು ಅಂತಂದು ಗಾಡಿ ಸ್ಟಾರ್ಟ್ ಮೂವ್ ಮಾಡಿದ. ಈಗ ಹೆಣ್ತಿ ಹಿಂದೆ ಕುಂತ್ಕೊಂಡು ಜೀವ ತಿನ್ಲಕ್ಕೆ ಚಾಲು ಮಾಡಿದ್ ನೋಡ್ರಿ. ನಿಮ್ಮ ಅಕ್ಕ ಹಂಗಂತಾಳ, ನಿಮ್ಮ ತಂಗಿ ಹಿಂಗಂತಾಳ, ನಿಮ್ಮ ತಾಯಿನ ಮಾಡಿದ ಅಡಿಗೆ ಹೆಸರು ಇಡ್ತಾರೆ ಅಂತೇಳಿ ಜೀವ ತಿನ್ಲಕ್ಕೆ ಚಾಲು ಮಾಡಿದ್ಲಾಕಿ. ಅವು ಗಂಡಿಗೆ ಒಂದು ಮಾತು ಕಿವಿಯಾಗಿ ಬೀಳುತ್ತದ, ಯಾಕೆ ಗಾಳಿ ಜಾಸ್ತಿ ಇರ್ತಲ್ಲಿ ಒಂದು ಮಾತು ಕಿವಿಯಾಗಿ ಬೀಳಂಗಿಲ್ಲ. ಅದು ಮುಂದೆ ಕುಂತ್ಕೊಂಡು ಅನ್ಕಂತಾನೆ ಹೋಗ್ತಿರ್ತದೆ. ಅಷ್ಟೊತ್ತಿಗೆ ಪೊಲೀಸ್ ಕಂಡುಬಿಟ್ಟ. ಪೊಲೀಸ್ ಕಂಡ, ಹೆಲ್ಮೆಟ್ ಹಾಕಂದ ತಕ್ಷಣ ಉಲ್ಟಾ ನೋಡಲಿಲ್ಲ, ಸೀದಾ ನೋಡಲಿಲ್ಲ, ಉಲ್ಟಾ ಹಾಕಿಕೊಟ್ಲಾಕಿ. ಇವ ಸೀದಾ ಹೋಗಿ ಅದ ಪೊಲೀಸ್ ಕುದಿಬಿಟ್ಟಿದ್ದೇವ. ಇವು ಜೀವನದಾಗ ನಡೀತಕ್ಕಂಥ ಘಟನೆಗಳು. ಇಲ್ಲಿ ಡ್ರೆಸ್ ಕೋಡ್ ಹೆಂಗಿದೆ ನಿಮ್ಮದು ಗೊತ್ತಿಲ್ಲ. ನಮ್ಮ ಇಂಡಿಯಾದಾಗ ನೋಡ್ರಿ, ಹೆಣ್ಮಕ್ಳು ಸೀರೆ ಉಟ್ಕೊಂಡು ಸೆರಗಿಷ್ಟು ಉದ್ದು ಬಿಡ್ತಾರೆ, ಗಾಡಿಯಿಂದ ಕುಂತಿರ್ತಾರೆ. ಅವು ಗಾಲಿ ಒಳಗೆ ಸಿಕ್ಕಾಕೊಂಡು ಅವಘಡಗಳು ಆಗೋ ಸಂದರ್ಭಗಳು ಜಾಸ್ತಿ. ಅದಕ್ಕೆ ನಾನು ಇದನ್ನ ಅರಿತು, ಒಬ್ಬ ಹೆಣ್ಮಗಳು ಇಷ್ಟು ಇದ್ದ ಸೀರೆ ಬಿಟ್ರ ಅಂತ ತಿಳ್ಕೊಂಡು ಆಕೆನಿಂದ ಸ್ಪೀಡ್ ಹೋಗಿ ಅಕ್ಕ ಸೀರೆ ಎಂದೆ ನಾನು. ಅದಕ್ಕೆ ಆ ಹೆಣ್ಮಗಳೇನು 5,000 ರೂಪಾಯಿ ಅನ್ಲಕ್ಕೆ. ಸೀರೆ ಬೆಲೆ ಇಲ್ಲಾಗ್ಲಿ ಮ್ಯಾಲೆ ಕಟ್ಕೊಂಡು ಕೂಡಲಿಲ್ಲ. ಈ ಥರ ಘಟನೆಗಳು ನಮ್ಮ ಜೀವನದಲ್ಲಿ ನಡೀತಾ ಬಂಧುಗಳು. ನಾನು ಓದ್ದವಲ್ಲ, BA ಸೆಕೆಂಡ್ ಇಯರ್ ತನಕ ಓದಿನ್ರಿ, ಇಲ್ಲನಾಗಲ್ಲ, ಫೇಲ್ ಆದವ ನಾನು. ನಮ್ಮ ತಂಡದಲ್ಲಿ ಜಾಸ್ತಿ ಓದೋ ಗಂಗಾವತಿ ಪ್ರಾಣೇಶ್ವರ ಒಬ್ಬರ ಬಂಧುಗಳು BCom ತನಕ ಓದ್ಯಾರವ್ರು. ನನಗೆ ಇಂಗ್ಲೀಷ್ ಬರೋಂಗಿಲ್ಲ. ಪ್ರಾಣೇಶ್ವರ ಒಂದು ಸಲ ಒಂದು ಮಾತು ಹೇಳಿದ್ರು, ಮಾಮನಿ ಆಸ್ಟ್ರೇಲಿಯಾ ಹೋಗ್ತಾ ಇದ್ವಿ, ಅಲ್ಲಿ ಇಂಗ್ಲೀಷಲ್ಲಿ ಮಾತಾಡಂದ್ರು. ಸರ ಇಂಗ್ಲೀಷ್ ನನಗೆ ಬರೋದಿಲ್ಲ, ನಾವು ಅಲ್ಲಿಂದ ನಾ ಹೇಳ್ಕೊಡ್ತೀನಿ, ನಾವು ಹುಚ್ಚ ಅಷ್ಟು ಮಾತಾಡೋಣ. ಯಾರ ಜೊತೆ ಮಾತಾಡಬೇಕು? ರಶ್ಮಿ ಮೇಡಮ್ ಅಂತೇಳಿ ಕರೆಸ್ಕೊಂಡ್ರೆ ಅವ್ರ ಗಂಡನ ಜೊತೆಲಿ ಇಂಗ್ಲೀಷಲ್ಲಿ ಮಾತಾಡ್ಬೇಕಂದ್ರೆ. ಮತ್ತು ಅವ್ರ ಜೊತೆ ಯಾರು ಮಾತಾಡ್ತಾರೆ? ನಾನು ಮಾತಾಡ್ತೇನೆ ಅಂದ್ರೆ. ಆಯ್ತು ಸರ್ ಅಂತಂದೆ. ಅವ್ರ ಗಂಡಿಗೆ ಏನಂತೇಳಿ ಕೇಳ್ಬೇಕು, ಹೇಳ್ರಿ ಅಂದೆ. ಹೌ ಆರ್ ಯು ಅಂತ ಕೇಳ್ಬೇಕು ನೀವು. ಅವ್ರು ಫೈನ್ ಅಂತಾರೆ. ಮತ್ತು ಅವ್ರು ತಿರ್ಗಾ ನಿನಗೆ ಹೌ ಆರ್ ಯು ಅಂತ ಕೇಳ್ತಾರೆ, ನೀನು ಮೀಟು ಅನ್ಬೇಕು. ಇಷ್ಟ ಅಂದ್ರೆ ಇಷ್ಟ, ಭಾಳ ಸಿಂಪಲ್ ಅದು ಬಿಡ್ರಿ ಅಂತ. ನಾನು ಹೌ ಆರ್ ಯು ಅನ್ಕಂತ ಫ್ಲೈಟ್ನಾಗ ಕುಂತೆ. ಏರ್ಪೋರ್ಟ್ ಇಳಿದ ತಕ್ಷಣ ಗಂಡ ಹೆಂಡ್ತಿ ನಕ್ಕೊಂತ ಬಂದು ಸ್ವಾಗತ ಮಾಡಿದ್ರು. ನಾನು ಇಂಗ್ಲೀಷಲ್ಲಿ ಮಾತಾಡ್ಬೇಕಂತ ಹುಮ್ಮಸ್ಲಿಂದ ಹೋಗಿ ಹೌ ಆರ್ ಯು ಅಂತ ಕೇಳೋ ಬದಲು ಕನ್ಫ್ಯೂಸ್ ಆಗಿ ಹೂ ಆರ್ ಯು ಅಂದೆ ನಾನು. ಅವ್ರು ಅಂದ್ರು ರಶ್ಮಿ ಹಸ್ಬೆಂಡ್ ಅಂದರು, ನಾನು ಮೀಟು ಅಂದೆ ನಾನು. ಅವ್ರಿಗೆ ನಮಗೆ ಸಗಳ ನನ್ನ ಹೆಂಡ್ತಿ ಮೀಟು ಅಂತ್ಯ ಮಗನೇ ಅಂತಂದು. ನಮ್ಮ ನರಸಿಂಹ ಜೋಶಿ ಬರ್ತದಂದ್ರೆ 10ನೇ ಕ್ಲಾಸ್ 5 ಸಲ ಫೇಲ್ ಆದತ್ತ, ನನಗೂ ಮೀಟು ಅನ್ಕೊತ ಬಂದವ.
ಮತ್ತು ಪ್ರಾಣೇಶ್ವರ ಹೇಳಿದರು ಮಹಾಮನಿ ಜೋಶಿ ಅವ್ರಿಗೆ ಇಂಗ್ಲೀಷ್ ಬರೋಂಗಿಲ್ಲ ಅನ್ಯತೆ ಭಾವಿಸ್ಕೊಡು ಅಂತೇಳಿ ವಿನಂತಿ ಮಾಡಿಕೊಂಡ್ರು. ಅವರು ನಕ್ಕರು, ನಾವು ನಕ್ಕಿವಿ ಆದಂಥ ಘಟನೆ ಹೇಳಿ. ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂಧುಗಳೇ. ಯಾಕೆ ಬೇಜಾರಿಲ್ಲ ಅಂದ್ರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರಿಲ್ಲ, ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರಿಲ್ಲ ಬಂಧುಗಳೇ. ನಾನು ಇಂಗ್ಲೀಷಲ್ಲಿ ಡಲ್ ಇರ್ಬೋದು ಬಂಧುಗಳೇ, ನಿಮ್ಮ ಮುಂದೆ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಇಂಗ್ಲೀಷಲ್ಲಿ ಡಲ್ ಇದ್ರು ಕೂಡ ನಾನು ಸಣ್ಣವಿದ್ದಾಗ ಇಡೀ ಸಾಲಿ ಫಸ್ಟ್ ಬರ್ತದೆ ಬಿಡು, ಇಡೀ ಸಾಲಿ ಫಸ್ಟ್ ಬರ್ತದೆ. ಚಪ್ಪಳ ತಟ್ಟಬಿಟ್ರ, ಇಡೀ ಸಾಲಿ ಫಸ್ಟ್ ಬರ್ತಾ ಇದ್ದೆ, ಉಳಿದವರೆಲ್ಲ ಆಮೇಲೆ ಬರ್ತಾ ಇದ್ರು. ಸಾಲಿ ಫಸ್ಟ್ ಬರ್ಬೇಕಾದ್ರೆ ಓದಬೇಕಂತೇನಿಲ್ಲ, ಅವ್ನು ಫಸ್ಟ್ ಕೊಡ್ತಾನೆ, ನಾವು ಸಾಲಿ ಫಸ್ಟ್ ಬಂದಾಗ ಮಾಸ್ತರ್ ದಿವಸ ಹೇಳ್ತಿದ್ರು ನಮ್ಮ ಮಗು, ಯವ್ವ ನಿನ್ನ ಮಗ ಸಾಲಿ ಫಸ್ಟ್ ಬಂದ. ನಮ್ಮ ಮಗು ಭಾಳ ಖುಷಿ ಆಗ್ಬಿಡ್ತಿದ್ರಿ. ಯಪ್ಪ ನನ್ನ ಮಗ ಸಾಲಿ ಫಸ್ಟ್ ಬಂದ್ರೆ ಓಣಿ ತುಂಬ ಎಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ದು. ರಿಸಲ್ಟ್ ಬಂದ ದಿವ್ಸ ನಿನ್ನ ಮಗ ಥರ್ಡ್ ಕ್ಲಾಸ್ ಬಂದ್ರೆ ಮಾಸ್ತರ್ ಬೈದಿಲ್ಲ, ಯಪ್ಪ ದಿವಸ ಫಸ್ಟ್ ಕ್ಲಾಸ್ ಬಂದು ಒಂದು ದಿವ್ಸ ಥರ್ಡ್ ಕ್ಲಾಸ್ ಬಂದ್ರೆ ಏನಾಯ್ತು ಹೋಗಂತ ಇದ್ದಿದ್ಲಾಕಿ. ಈ ಥರ ವಾತಾವರಣದಲ್ಲಿ ಬೆಳೆದವ್ರು ಬಂಧುಗಳೇ. ನಾವು ಚಿಕ್ಕವರಿದ್ದಾಗ ಭಾಳ ಬಡತನ ಇತ್ತು. ನಿನ್ನೆ ನಾವು ಶಿವಗಾಣನ ಜೊತೆಗೆ ಅದೇ ಮಾತಾಡಿದ್ವಿ. ಚಿಕ್ಕವರಿದ್ದಾಗ ಬಡತನ ಭಾಳ ಜಾಸ್ತಿ. ಅಕ್ಕಿ ಕೊಂಡ್ಕೊಂಡು ಅನ್ನ ಮಾಡಿಕೊಂಡಂತ ಊಟ ಮಾಡುವಂಥ ಕೆಪಾಸಿಟಿ ನಮಗಿದ್ದಿಲ್ಲ. ಬಡತನ ಭಾಳ ಕೆಟ್ಟದು ಅಂತ ಹೇಳ್ತಾರೆ. ಒಬ್ಬ ಬಡವ ಸತ್ತಿದ್ನಂತ, ನಮ್ಮ ಗುರುಗಳು ಪ್ರಾಣೇಶ್ವರ ಹೇಳಿದ ಕತೆ. ಒಬ್ಬ ಬಡವ ಸತ್ತಿದ್ನಂತ, ಇನ್ನೇನು ಶವ ತೊಗೊಂಡೋಗ್ಬೇಕು, ಹೆಣ ತೊಗೊಂಡೋಗ್ಬೇಕು. ಆ ಟೈಮ್ನಾಗ ಒಬ್ಬ ಸ್ವಾಮಿಗಳು ಬಂದರು. ಸ್ವಾಮಿಗಳು ಬಂದು ಹೇಳಿದ್ರಂತ, ಏನಂತೇಳಿ ಬಡವನ ಮನೆಯವ್ರಿಗೆ ಹೇಳಿದ್ರು, ಒಂದು ಮುಷ್ಟಿ ಅಕ್ಕಿ ಇದ್ರೆ ಕೊಡ್ರಿ ಅಂದ್ರೆ ಅಂತ. ಅದಕ್ಕೆ ಆ ಬಡವನ ಮನೆಯವ್ರಿಗೆ ಹೇಳಿದ್ರಂತ, ಆ ಒಂದು ಮುಷ್ಟಿ ಅಕ್ಕಿ ನಮ್ಮ ಮನೆಗೆತ್ತ ನಮ್ಮಪ್ಪ ಬದುಕ್ತಿದ್ದ ಅಂತ ಹೇಳಿದ್ರಂತ ಬಂಧುಗಳೇ. ಬಡತನ ಎಷ್ಟು ಕೆಟ್ಟದನ್ನ ಒಂದು ಸಣ್ಣ ಎಕ್ಸಾಂಪಲ್. ಬಡತನಕ್ಕೆ ಹೇಸಿಗಿಲ್ಲ ಅಂತ ಹೇಳ್ತಾರೆ ಬಂಧುಗಳೇ. ಬಡತನ ಭಾಳ ಕೆಟ್ಟದ್ದು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಒಂದು ಮಾತು ನೆನಪಿಗೆ ಬರ್ತದೆ, ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ, ಬಡತನದಲ್ಲಿ ಸಾಯುವುದು ತಪ್ಪು ಅಂತ ಹೇಳಿದಂಥ ಮಾತು ಅಕ್ಷರಶಃ ನಿಜ ಅಂತ ಅನಿಸ್ತಾ ಬಂದವರು. ನಿಜವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ಹಣ ಬೇಕು, ಎಲ್ಲದಕ್ಕೆ ಹಣ ಬೇಕ್ರಿ. ಗುಣ ಇದ್ರೆ ಒಂದೇ ನಡೆಯಂಗಿಲ್ಲ, ಗುಣ ಹಣ ಎರಡೂ ಸೇರಿ ಭಾಳ ಚಲೋ ಅನಿಸ್ತದೆ. ಒಳ್ಳೆ ಕೆಲಸಕ್ಕೆ ಹಣ ಖರ್ಚು ಮಾಡಿರಿ, ಗೂಗಲ್ನಲ್ಲಿ ನಿಮ್ಮ ಹೆಸರನ್ನು ಸರ್ಚ್ ಮಾಡ್ತಾರಂತ ಹಿಂದಕ್ಕೆ ಒಬ್ಬ ಒಂದು ಮಾತು ಹೇಳ್ತಿದ್ರು. ಭಾಳ ಸಂತೋಷ ಅನಿಸ್ತದೆ ಬಂಧುಗಳೇ. ಹಣ ಇರಬೇಕು, ಎಲ್ಲದಕ್ಕೆ ಇಲ್ಕ ಯಾವುದಕ್ಕೂ ನಡೆಯಂಗಿಲ್ಲ. ಇಲ್ಲೆಲ್ಲ ಬಂದಿರಿ, ಭಾಳ ಸಂತೋಷ. ನಾವು ಕಲಾವಿದರಾದ್ಮೇಲೆ ಹಿಂಗೆ ಪರಿಸ್ಥಿತಿ ಇರ್ತಾವ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಸ್ಟಾರ್ ಹೋಟೆಲ್ದಾಗ ಇಳಿಸ್ಯಾರ ನಾವು. ನಿಜವಾಗಿ ಭಾಳ ಸಂತೋಷ ಅನಿಸ್ತದೆ. ಇಬ್ಬರಿಗೆ ಸಪ್ರೇಟ್ ರೂಮ್ ವ್ಯವಸ್ಥೆ ಮಾಡ್ಯಾರ. ಒಂದು ಏನೇನ್ರಿ, ಬಕೀಟ್ ಇಲ್ಲ, ಜಗ್ಗಿಲ್ಲ, ಪಜಿ ತೆಗೆದ್ಬಿಟ್ಟಿವಿ ನಾವೆಲ್ಲ. ನೇಣು ಹಾಕ್ಕೊಂಡ್ರೆ ಕೇಳೋರು ಇದ್ದಂಗಂಥ ಪರಿಸ್ಥಿತಿ ಐತಿ. ಅವು ಎಲ್ಲ ಐತಿ. ನಮಗೆ ಸ್ನಾನಕ್ಕೆ ದೊಡ್ಡ ಸಮಸ್ಯೆ ರೀ. ಯಾವ ಇದ್ರ ಬುಡಕ್ಕೆ ಹೋಗಿ ಡೋಗಿ ಸ್ನಾನ ಮಾಡಿದರೆ ಪಜಿ ತೆಗೆದ್ಬಿಟ್ಟಿವಿ ಇವತ್ತು ಇಬ್ರಿಗಿಬ್ರು. ಆದರೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ಹೋಟೆಲ್ ವ್ಯವಸ್ಥೆನ ಹಂಗೆ ಇರ್ತಾವೆ. ಸ್ಟಾರ್ ಹೋಟೆಲ್ಗಳ್ರಿ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಇಂಥ ವ್ಯವಸ್ಥೆ ಸಿಕ್ತಂತ ಹೇಳೋಕ್ಕಾಗಲ್ಲ ಬಂಧುಗಳು. ನೀವು ಕೊಟ್ಟಂಥ ಪ್ರೀತಿ ವಿಶ್ವಾಸ, ನೀವು ಕೊಟ್ಟಂಥ ದುಡ್ಡು ನಮ್ಮ ಹತ್ರ ಉಳಿದಲ್ಲ ಬಂಧುಗಳು. ನೀವು ಯಾವ ರೀತಿ ನೋಡ್ಕೊಂಡಿರಲ್ಲ, ಆತಿಥ್ಯ ಕೊಟ್ಟಿರಲ್ಲ, ಅದು ಜೀವನ ಪೂರ್ತಿ ನೆನಪು ಮೇಲೆ ಉಳಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಹಂಗಂತೇಳಿ ಹಂಗೆ ಕಳಿಸ್ಬೇಡ್ರಪ್ಪು. ಹೌದಲ್ರಿ ಚಬ್ಬಿಯವ್ರೆ? ಸುಮ್ಮ ತಮಾಷೆಗಳಿದೆ. ಚಬ್ಬಿ ಸರ್ ಒಂದೇ ಮಾತು ಕೇಳಿದಾರೆ, ಮಾಮಂಡ್ರ ನಿಮ್ಮ ಪೇಮೆಂಟ್ ಎಷ್ಟು ಅಂತ ಕೇಳಿದ್ರೆ, ಪೇಮೆಂಟ್ ಎರಡನೇದು ಮಾತ್ರ ರೀ. ನಮ್ಮ ಜೊತೆ ಇನ್ನೊಬ್ರು, ನಿಮ್ಮ ಗುರುಗಳು ಪ್ರಾಣೇಶ್ವರಿ ಹೋದ್ಸಲ ಮಿಸ್ ಆಗ್ಯಾರ, ನೀವು ಅವ್ರ ಜೊತೆಗೆ ಬಂದ್ಬಿಡು ಅಂತಂದ್ರೆ ನಾನು ಒಂದೇ ಮಾತು ಹೇಳಿದೆ ರೀ, ಪ್ರಾಣೇಶ್ವರಿ ಎಷ್ಟು ತೊಗೊತಾರೆ ಸಂಭಾವನೆ, ಅದಕ್ಕಿಂತ ಒಂದು 100 ರೂಪಾಯಿ ಕಡಿಮೆ ಕೊಡ್ರಿ ಅಂದೆ ನಾನು. ಇಷ್ಟು ಅಂದ್ಕೂಡಲೇ ನಗ್ಲಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಯಾಕೆ ರೀ ನಗ್ಲಕತ್ತೀರಿ ಅನ್ನೋದು. ಏನಿಲ್ಲ ರೀ, ಪ್ರಾಣೇಶ್ವರ ತೊಗೊಳೋದ 100 ರೂಪಾಯಿ ಅಂದ್ರೆ ಅವ್ರು. ಅಂದ್ರೆ ನೀವು ಪುಗ್ಸಾಟೆ ಬಂದು ತಮ್ಮಲ್ಲ ಖುಷಿ ಆಗ್ಬಿಡ್ತು ಅವರಿಗೆ. ಎಲ್ಲೆಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿ ಅಲ್ಲಿ ಒಂದು ಅನುಭವ ಆಗ್ಯಾವ್ರಿ. ನಾವು ಒಂದ್ಸಲ ಎಲ್ಲ ಕಡೆ ಕರೀತಾರೆ, ಮಸ್ಕಟ್ಟು, ದುಬೈ ಎಲ್ಲ ಕಡೆ ಹೋಗಿ ನೋಡ್ರಿ. ಅಲ್ಲಿ ನಮ್ಮ ಉತ್ತರ ಕರ್ನಾಟಕದ ಧಾರವಾಡ ಉತ್ಸಾಸ್ಪತ್ರೆಯಿಂದ ಫೋನ್ ಬಂತು, ಎಲ್ಲ ಕಡೆ ನಗಿಸಿರಿ, ಇಲ್ಲಿ ಬಂದು ನಗಿಸಿ ಹೋಗಂತಂದು. ನಾವು ಪ್ರಾಣೇಶ್ವರ ಎಲ್ಲ ಓದಿ ಪ್ರಾಣೇಶ್ವರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬ ಹುಚ್ಚು ಬಂದು ಡಾಕ್ಟರ್ ಕಿವಿಯಾಗಿ ಏನೋ ಹೇಳ್ದೆ. ಏನು ಹೇಳಕತ್ತೆ ಅಂದ್ರೆ ಅಂದೆ ನಾನು. ಅವೆಲ್ಲ ನೀವು ಕೇಳ್ಬೇಡ, ಮುಂದೆ ನೋಡಿ ಮಾತಾಡಂದ್ರೆ. ಇಲ್ಲ ಹೇಳ್ರಿ, ನಾನು ಖುಷಿ ಪಡ್ತೇನೆ ಅಂದೆ ನಾನು. ಆ ಹುಚ್ಚು ಬಂದು ನಮ್ಗೆ ಕೇಳಕತ್ತೇನ್ರಿ, ಇಂಥವ್ರಿಗೆಲ್ಲ ಹೊರಗೆ ಬಿಟ್ಟಿರಿ, ನಮಗೆ ಯಾಕೆ ಒಳಗೆ ಹಾಕಿರಿ ಅಂತ. ಭಾಳಷ್ಟು ಅನುಭವಿಸಿವ್ರಿ ನಾವು. ಕೆಲವೊಂದು ಕಡೆಗೆ ಇಳಿದ ತಕ್ಷಣ ಬಸ್ ಸ್ಟ್ಯಾಂಡು, ಈಗ ನೋಡ್ರಿ, ಈಗ ಏರ್ಪೋರ್ಟಿಗೆ ಬಂದ್ಬಿಡ್ತಾರೆ ಅಂತ ತಿಳ್ಕೊಂಡು. ಏರ್ಪೋರ್ಟ್ನಾಗ ಎಲ್ಲ ಶೌಚಾಲಯ ವ್ಯವಸ್ಥೆ, ರೆಸ್ಟ್ ರೂಮು ಎಲ್ಲ ಫ್ರೆಶ್ ಅಪ್ ಆಗ್ಲಿಕ್ಕೆ ಏನು ಎಲ್ಲ ವ್ಯವಸ್ಥೆ ಇರ್ತದೆ. ಕೆಲವೊಂದು ಕಡೆ ಬಸ್ ಸ್ಟ್ಯಾಂಡ್ನಾಗ ಬಸ್ಸಿಗೆ ಹೋಗಿ ಇಳಿದಿರ್ತೀವಿ, ಅವ್ರು ಬರೋದು ಸ್ವಲ್ಪ ಲೇಟ್ ಆಯ್ತು, ವ್ಯತ್ಯಾಸ ಆಗಿಬಿಡ್ತದೆ. ನಾವು ಒಂದ್ಸಲ ಬೆಳಗಾವಿಗೆ ಹೋಗಿದ್ದೆ, ರೆಸ್ಟ್ ರೂಮ್ ಅಲ್ಲಿ ಬಸ್ ಸ್ಟ್ಯಾಂಡ್ ಪೈಕಿ ನೋಡ್ರಿ, ಹೋದ್ವಿ ಬಂದ್ವಿ. ಹೋದ ತಕ್ಷಣ ಬಂದ ತಕ್ಷಣ 5 ರೂಪಾಯಿ ಚಾರ್ಜ್, ಅದಕ್ಕೆ 10 ರೂಪಾಯಿ ಕೊಟ್ಟೆ ನಾನು. ಅದಕ್ಕೆ ಅವೇ ನನಗೆ 5 ರೂಪಾಯಿ ಚಿಲ್ಲರೆಲ್ಲ ಇನ್ನೊಂದು ಸಲ ಬಂದ. ಅವ್ನು ಚಿಲ್ಲರ್ ಸಲ ನಾ ಇನ್ನೊಂದು ಸಲ ಹೋಗ್ಬೇಕ್ರಿ. ಇಲ್ಲೆಲ್ಲ ಪೈಖಾನಿಗಳು ನೋಡ್ರಿ, ದೊಡ್ಡ ದೊಡ್ಡ ಮಾಲ್ಗಳು ಎಲ್ಲ ನೋಡಿ ನಾನು. ದುಬೈ ಗಿಬೈ ಎಲ್ಲ ನಮ್ಮಂಗೆ ಗಾಡಿ ಕಟ್ಟಂಗಿಲ್ಲ ಇಲ್ಲೆಲ್ಲ. ಅವೆಲ್ಲ ಕಾರ್ಡ್ಬೋರ್ಡ್ ಸಿಸ್ಟಮ್, ಒಂದ ಸಿಂಗಲ್ ಹಲಿಗಿರ್ತದೆ ಇಷ್ಟೇ. ಮ್ಯಾಲ ಗ್ಯಾಪ್ ಇರ್ತದ, ಕೆಳಗೆ ಗ್ಯಾಪ್ ಇರ್ತದ, ಪಜೀತ್ರಿ ಬ್ಯಾಡ ಅಂತನಾಗಿಲ್ಲ. ನಾನು ಒಂದ್ಸಲ ಹೋಗಿ ಕೂತಿದ್ದೆ, ಬಾಜು ಕುಂತಾನಲ್ರಿ, ಒಳಗೆ ಕುಂತಲ್ಲಿ ಏನನ್ಬೇಕು, ನಮಸ್ಕಾರ ಎಂದ.
ನಾನು ಒಳಗೆ ಕುಂತಲೆ ನಮಸ್ಕಾರ ಹಿಂದೆ ಅವನ ಮುಖನೂ ನೋಡಿಲ್ಲ ನಾನು. ನಮಸ್ಕಾರ ಹಿಂದೆ ನಾನು. ಆರಾಮನ್ರಿ ಅಂದ. ಯೋಗಕ್ಷೇಮ ಕೇಳೋಂಥ ಸ್ಥಳ ರೀ ಅದು. ಮತ್ತು ಕೇಳಕತ್ತೇನೆ ಬಿಡಬಾರ್ದು ಅಭಿಮಾನಿಗೆ ಅಂತ ತಿಳ್ಕೊಂಡು ಆರಾಮಪ್ಪ ಅಂದೆ ನಾನು. ಮತ್ತೇನು ನಡೆದದ್ರಿ ಅಂದ. ನಾನಂದೆ ನಿಮ್ದು ಹೆಂಗೆ ನಡೆದ ನಂದು ಹಂಗೆ ನಡೆದ ಅಂದೆ ನಾನು. ನನ್ನ ಹೆಂಗೆ ಕುಂತ್ರೆ ಹೆಂಗೆ ನಡೀತಾರೆ ಎದ್ದು ಓಡಾಡ್ಬೇಕಂದ. ಉತ್ಸವ ಮಾಡಿ ಎದ್ದು ಓಡಾಡಂತ ಜಾಗನ ಅದು. ಈ ಥರ ಅನುಭವಿಸಿ ಬಂಧುಗಳೇ, ಇವೆಲ್ಲ ಯಾಕೆ ಹೇಳಕ್ಕೆ ಜೀವನಕ್ಕೆ ಅನುಭವ ಬಹಳ ಮುಖ್ಯ ಆಗ್ತದೆ. ನಾವು ಅನುಭವಿಸಿದ್ದು ಆ ಟೈಮ್ನಾಗ ಕಷ್ಟ ಅನಿಸ್ಬೋದು ನಮಗೆ, ಅದು ನಿಮ್ಮ ಮುಂದೆ ಹೇಳುವಂಥ ಸಂದರ್ಭದಲ್ಲಿ ಸಿಹಿಯಾಗಿ ಪರಿವರ್ತನೆ ಆಗ್ತದೆ. ಇದು ಒಂದು ದೊಡ್ಡ ಶಕ್ತಿ ಬಂಧುಗಳು ನಿಜವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ. ಯಾಕೆ ಹೇಳಕತ್ತೀನಿ ನಾವು ಇವೆಲ್ಲ ಘಟನೆಗಳು ಇಲ್ಲಿ ಭಾಳ ಜನ ಭಾಳ ಕ್ಲಾಸ್ ಇದ್ದರೆ ಅದು ಭಾಳ ಸಂತೋಷ ಅನಿಸ್ತದೆ. ಕ್ಲಾಸ್ ಅನ್ನೋಕೆ ಒಂದು ಹಾಸ್ಯ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಡಿ ಜೆ ಸೌಂಡ್ ಆಗ್ತಾರಂತ ಕೊಡ್ರಿ ಮದುವೆ ಸಮಾರಂಭಗಳಲ್ಲಿ. ಡಿ ಜೆ ಆಪ್ರೇಟ್ ಮಾಡೋವನಿಗೆ ಎಲ್ಲರೂ ಡ್ಯಾನ್ಸ್ ಮಾಡಿದ್ರೆ ಅಷ್ಟೇ ಅವನಿಗೆ ಖುಷಿ ಆಗ್ತದೆ, ಇಲ್ಕಂದ್ರೆ ಖುಷಿ ಆಗಲ್ಲ. ಒಂದ್ಸಲ ಮದುವೆಯಲ್ಲಿ ಎಲ್ಲ ಗಂಡ ಹೆಂಡ್ತಿ ನಿಂತು ನೋಡ್ತಿದ್ರಾಗ ಯಾರೂ ಡ್ಯಾನ್ಸ್ ಮಾಡ್ತಿದ್ದಿಲ್ಲ. ಇದು ನೋಡಿದ ಡಿ ಜೆ ಆಪ್ರೇಟರ್ ಬೇಜಾರಾಯಿತು, ನೋವಾಯ್ತು ಮನಸ್ಸಿಗೆ. ಅವು ಒಂದ ಮಾತು ಹೇಳಿದ ಅಲ್ಲಿದ್ದಂಥ ಗಂಡ ಹೆಂಡತಿಗೆ, ಇಲ್ಲಿ ನಿಲ್ಲೋ ಬದಲು ಎಮ್ಮಿ ಮೇಸದಕ್ಕೆ ಹೋಗ್ರಿ ಅಂದ. ಆ ಮಾತನ್ನು ಕೇಳಿಸ್ಕೊಂತ ಗಂಡಸರು ತಮ್ಮ ತಮ್ಮ ಹೆಂಡತಿನ ಕರ್ಕೊಂಡು ಊಟಕ್ಕೆ ಹೋದ್ರು. ಗೊತ್ತಾಯ್ತ್ರೆ? ಇದು ಬಹಳ ಕ್ಲಾಸ್ ಅಂತಾರೆ ಇದಕ್ಕೆ, ತಿಳ್ಕೊಂಡು ನಗೋದು. ಇನ್ನೊಂದು ಹೇಳ್ತೀನಿ ರೀ, ನೀವು ಭಾಳ ರಸಿಕರಿದ್ದೀರಿ ಅದಕ್ಕೆ ಹೇಳಕತ್ತೀನಿ. ಒಂದ್ಸಲ ಸಿನಿಮಾ ನಟಿಯರು, ಹಿಂದಿ ಸಿನಿಮಾ ನಟಿಯರು ಹಂಪಿ ಶೂಟಿಂಗ್ ಬರ್ತಾ ಇದ್ರಂತೆ. ಫಸ್ಟ್ ಐಶ್ವರ್ಯ ರೈ ಭೇಟಿ ಆದ್ಲು. ಭೇಟಿ ಆದ ತಕ್ಷಣ ಟಿ ಟಿ ಕೇಳಿದ, ಟಿಕೆಟ್ ಕೇಳಿದ. ಕೇಳಿದ ತಕ್ಷಣ ಐಶ್ವರ್ಯ ಅಂತ ನಾ ಟಿಕೆಟ್ ತೊಗೊಂಡಿಲ್ಲ ಅಂತಂದು. ತೊಗೊಂಡಿಲ್ಲ ಅಂತ ತಕ್ಷಣ ಟಿ.ಸಿ ಆಕಿ ನೋಡಿದ, ಸೀರೆ ಉಟ್ಕೊಂಡಿದ್ಲು, ಆಕಿ 100 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಕರೀನಾ ಕಪೂರ್ ನಿಂತಿದ್ಲು, ಆಕಿ ಮಿಡ್ಡಿ ಹಾಕಿದ್ಲು, ಆಕಿಗೆ 75 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಕತ್ರಿನಾ ಕೈಫ್ ನಿಂತಿದ್ಲು, ಆಕಿಗೆ 50 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಮಲ್ಲಿಕಾ ಶರಾವತ್ ನಿಂತಿದ್ಲು, ಆಕಿಗೆ ಏನೂ ದಂಡ ಹಾಕಲಿಲ್ಲ. ಯಾಕಪ್ಪ ಅಂತಂದ್ರೆ ಆಕಿನತ್ರ ಟಿಕೆಟ್ ಇತ್ತು. ನೀವು ತಿಳ್ಕೊಂಡಾಗ ಅಲ್ರಿ ಅದು. ನೀವೇನು ತಿಳ್ಕೊಂಡ್ರೆ ನನಗೆ ಗೊತ್ತಾಗೈತಿ. ಒಳ್ಳೇದು ಯೋಚನೆ ಮಾಡಿದ್ರೆ ದೇಶ ಉದ್ಧಾರ ಆಗ್ತದ, ಕೆಟ್ಟದಾಗ ಏನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಬಂದಂಥ ಗಂಡಸರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಚಿಕ್ಕ ಮಗು ನಿಮ್ಮ ಮಾತನ್ನು 5 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಮಗಳಾಗಿರ್ತಾಳೆ. ಒಬ್ಬ ಯುವತಿ ನಿಮ್ಮ ಮಾತನ್ನು 15 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಅಕ್ಕ ಅಥವಾ ತಂಗಿ ಆಗಿರ್ತಾಳೆ. ಒಬ್ಬ ಮಹಿಳೆ ನಿಮ್ಮ ಮಾತನ್ನು 30 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ತಾಯಿ ಆಗಿರ್ತಾಳೆ. ಒಬ್ಬ ಸ್ತ್ರೀ ನಿಮ್ಮ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಒಂದೂ ಪಾಲಿಸದಿದ್ರೆ ಆಕೆ ಖಂಡಿತವಾಗಿ ಕಿವಿಡಿ ಆಗಿರ್ತಾಳ್ರಿ. ಹೇಳ್ತಿ ಅಂತಲ್ಲಕೈತ್ರಿ. ನಿಮ್ಮ ಅನುಭವ ನಾ ಹೆಂಗೆ ಹೇಳಕ್ಕಾಗ್ತದೆ ಹೇಳ್ರಿ. ಹೇಳ್ತಿದ್ದು ಅಂಜಿಕೆ ಭಾಳ ಆದ್ರಿ. ಹೆಣ್ಮಕ್ಳಿಗೆ ಒಂದು ದಯವಿಟ್ಟು ಗಂಡಗೆ ಅನ್ಸ್ಬೇಡ್ರಮ್ಮ. ನಿಜವಾಗಿ ಗಂಡನ ಪಾಲಿಗೆ ನೀವ ಭಯೋತ್ಪಾದಕರಾದಂಗೆ ಆಗಿರಿ. ನಮ್ಗೆ ನಿಮ್ಮ ನೋಡಿದ್ರೆ ಭಯ ಹುಟ್ಟಂಗೆ ಆಗಿಬಿಟ್ಟದ ಗಂಡಸರಿಗೆ. ಕೊನೆ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ, ಯಾಕಂದ್ರೆ ಸಮಯ ಭಾಳ ಆಗ್ಯದ. ತಾವೆಲ್ಲ ಎಂಜಾಯ್ ಮಾಡ್ತಿದ್ರೆ ಭಾಳ ಸಂತೋಷ. ಗಂಡ ಹೆಂಡತಿ ನೋಡುವ ಹೊಂದಾಣಿಕೆ ಇರಬೇಕು ಬಂಧುಗಳು. ಹೊಂದಾಣಿಕೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಗಂಡ ಹೆಂಡತಿ ನೋಡುವ ಜಗಳ ಕೂಡ ಆಗ್ತಾವೆ. ಜಗಳ ಆದಂಥ ಸಂದರ್ಭದಲ್ಲಿ ನಾನು ಹೆಂಡತಿ ಜಗಳ ಎದಕ್ಕೆ ಮುಂಜಾನೆ ಏನು ಮಾಡಲಿ ಅಂತ ಕೇಳ್ತಾನೆ. ನಾ ಹೇಳಿದ ಮಾಡಂಗಿಲ್ಲ. ರಾತ್ರಿ ಕೇಳ್ತಾಳೆ ಏನು ಮಾಡಲಿ, ನಾಳೆ ಮುಂಜಾನೆ ಉಪ್ಪಿಟ್ಟು ಮಾಡಂತೀನಿ ಹೇಳಿದ್ನ ತಿಳ್ಕೊಡ್ರಿ. ಬೇರೆದೇ ಮಾಡಿರ್ತಾಳೆ. ನಾನು ಅಂತೀನಿ ರಾತ್ರಿ ಯಾಕೆ ಕೇಳ್ತೀನಿ ಅಂತ ನಾನು ಅಂತೀನಿ. ಅಕ್ಕಿ ಹೇಳ್ತಾಳೆ ಏನಿಲ್ಲ, ಸ್ವಾಮಿಗಳು ಹೇಳ್ಯಾರ ಮದುವೆಯಾಗ ಗಂಡನ ಒಂದು ಮಾತು ಕೇಳಂತಂದು. ಕೇಳಂತಂದರಾಗಲಿ ಮಾಡಂತಂದಿಲ್ಲ. ನಾನಂದೆ ನಾಳೆ ಬೆಳಗ್ಗೆ ಏನು ಮಾಡೋ ಅವಶ್ಯಕತೆ ಇಲ್ಲ, ನಾನು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತಂದೆ. ಆಯ್ತು ಅಂತಂದ್ಲು. ರಾತ್ರಿ ಸಿಟ್ಟಿನಾಗ ಹೇಳ್ಬಿಟ್ಟಿನ್ರಿ. ಮುಂಜಾನೆ 11 ಗಂಟೆ ಆದ ಬೆಡ್ರೂಮ್ಲಿಂದ ಎದ್ದು ಬರೋಕ್ಕೆ ತಯಾರಿಲ್ಲ. ಅಡಿಗೆ ಮನೆಯಾಗ ಒಳಗೆ ಓದಿ ಹಸುವಾಯ್ತು ನನಗೂ. ಮೂಲೆಯಾಗ ಒಂದು ಬ್ರೆಡ್ ಬಿದ್ದಿತ್ತು. ಏನು ನನಗಾಗಿ ಇಟ್ಟಿದ್ಲು ಏನು ನಾಯಿಗೆ ಇಟ್ಟಿದ್ಲು ತಿಳಿಲಿಲ್ಲ. ಅದ ಬ್ರೆಡ್ ರೋಸ್ಟ್ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಫ್ರಿಜ್ ತೆಗೆದೆ. ಆ ಸುರ್ಕಲ ಚಟ್ನಿತ್ತು ಹಚ್ಕೊಂಡು ತಿಂದುಬಿಟ್ಟೆ. 12 ಗಂಟೆಗೆ ಎದ್ದು ಬಂದು ಫ್ರಿಜ್ ತೆಗೆದು ಕೇಳಿದ್ಲು, ಇಲ್ಲಿ ಮೆಹಂದಿ ಇಟ್ಟಿದ್ನೆ ಎಲ್ಲಿಟ್ಟಿ ಅಂತ ಕೇಳಿದ್ಲು. ನಾವು ಉತ್ಸವ ಮೆಹಂದಿ ಹಚ್ಕೊಂಡು ತಿಂದ್ಬಿಟ್ಟಿದ್ದಾರೆ. ತಿನ್ನ ಮುಂದಾಗ ಡೌಟ್ ಬಂತ್ರಿ, ಅದು ಏನೋ ವ್ಯತ್ಯಾಸ ಅದಂತಂದು. ಇನ್ನೊಂದು ಗಂಡಸರೇ ದಯವಿಟ್ಟು ಗಮನ ಇಟ್ಟು ಕೇಳ್ರಿ. ದಯವಿಟ್ಟು ಏನಪ್ಪ ಅಂತಂದ್ರೆ ಹೆಣ್ಮಕ್ಳು ಜಗಳ ಆಯ್ತು ಅಂತ ಕೊಡ್ರಿ. ಹೆಣ್ಮಕ್ಳು ಮಾತುಗಳು ಗಮನ ಇಟ್ಟು ಕೇಳ್ಬೇಕು. ನಾವು ಭಾಳ ಡೇಂಜರ್ ಮಾತಾಡ್ತಾರೆ ಆ ಟೈಮ್ನಾಗ ಅವ್ರು. ನಾನು ಹೇಳ್ತಿ ದರ ಹೇಳ್ಕೊಂಬಂದು ದೇವ್ರ ಮುಂದೆ ನಿಲ್ಸಿದ್ಲು. ನಿಲ್ಲಿಸಿ ನನಗೆ ಹೇಳ್ತಾಳೆ ಏನಂತೇಳಿ, ನೋಡ ತಪ್ಪು ನಿಂದಿತ್ತಂದ್ರೆ ದೇವ್ರು ನಿನಗ ಕರ್ಕೊಳ್ಳಿ,
ತಪ್ಪು ನಿಂದಿತ್ತಂದ್ರ ದೇವ್ರು ನಿನಗ ಕರ್ಕೊಳ್ಳಿ, ನಂದಿತ್ತಂದ್ರ ವಿಧವೆಯನ್ನಾಗಿ ಮಾಡ್ಲಿ ಅಂತ. ಲಾಸ್ಟ ಅಂದ್ರೆ ಹೋಗೋದು ಗಂಡನೇ ಅಂದಂಗ. ಇನ್ನೊಂದು ಏನ್ರಿ, ಈ ಗಂಡ ಹೇಳ್ತೀನಿ ನೋಡು ಜಗಳ ಐತೆ ಅಂತ ತಿಳ್ಕೊಡ್ರಿ. ಈ ಆದಷ್ಟು ದೊಡ್ಡವ್ರ ಹತ್ರ ಕರ್ಕೊಂಡು ಹೋಗ್ತಾರೆ ತಿಳ್ಕೊಡ್ರಿ, ಗೌಡ್ರು ಸೌಕರ್ಯ ಅಂತಾರೆ. ಅವ್ರು ಏನು ಮಾಡ್ತಾರೆ, ಆದಷ್ಟು ಗಂಡು ಮಕ್ಳಿಗೆ ಬುದ್ಧಿವಾದ ಹೇಳ್ತಾರೆ. ಎಲ್ಲರ ಮನೆ ಜಗಳ ಇದ್ದತ್ತಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಂತಾರೆ. ಎಷ್ಟಂತ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕ್ರಿ? ಮದುವೆಯಾಗ 10 ವರ್ಷ ಆಗಿರ್ತದೆ, ಗಂಡ ನನ್ನಂಗೆ ತೆಳ್ಳಗಿರ್ತದೆ ಪಾಪ, ಅದು ಹೆಣ್ತಿ ಇಷ್ಟು ದಪ್ಪ ಆಗಿರ್ತಾವೆ. ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು? ರಾತ್ರಿ ಮಕ್ಕೊಂಡೊತ್ನಾಗ ಮನ್ಸದ ಮೇಲೆ ಜಗನೇ ಕೊಡಂಗಿಲ್ಲ, ಇಷ್ಟಾಗಲಿ ಇಕ್ಕಿನೇ ಮಕ್ಕೊಂಡ್ಬಿಡ್ತಾಳೆ. ಅದು ಗಂಡ ಒಂದು ಕಡೆ ಮಕ್ಕೊಂಡಿರ್ತದೆ, ಮನ್ಸು ಹಿಡ್ಕೊಂಡು ಗಾಡಿ ನೋಡ್ಕೊಂತ ಮಕ್ಕೊಂಡಿರ್ತದೆ. ಅದು ಯಾಕೆ ಮನ್ಸು ಹಿಡ್ಕೊಂಡಿರ್ತದೆ ಅಂದ್ರೆ ಈಕಿಂದ ಉಸಿರಾಟ ಗೊರಕೆ ಜಾಸ್ತಿ. ಈಕಿ ಉಸಿರು ಬಿಟ್ಟಂಗೆಲ್ಲ ಮುಂದಕ್ಕೆ ಹೋಗ್ತದೆ, ಉಸಿರು ಹಾಕೊಂಡ್ಲೆ ಗಬಕ್ಕನ ವಾಪಸ್ ನೋಡ್ತದೆ. ಉಸಿರು ಹಾಕೊಂಡಂಗೆಲ್ಲ ಮುಂದಕ್ಕೆ ಹೋಗೋದು ವಾಪಸ್ ಬರೋದು, ಮುಂದಕ್ಕೆ ಹೋಗೋದು ವಾಪಸ್ ಬರೋದು. ಅಚಾನಕ್ ಸೀನ್ ಅಂತ ತಗೊಳ್ರಿ, ಆಕ್ಷಿ ಅಂತಂದು ಗಾಡಿ ಬಡದ ಮಂದಿ ವಾಪಸ್ ಒಂದು ಮಕ್ಕೋತದ. ಅದು ಇವೆಲ್ಲ ಬದುಕಿನಲ್ಲಿ ಸಿಗ್ತಕ್ಕಂಥ ಹಾಸ್ಯ ಪ್ರಸಂಗಗಳ ಬಂಧುಗಳೇ. ಜೀವನದಲ್ಲಿ ಹೊಂದಾಣಿಕೆ ಮುಖ್ಯ. ಇಲ್ಲಿ ಭಾಳ ಜನ ಹೆಣ್ಮಕ್ಳು ಬಂದ್ರೆ ಹೆಣ್ಮಕ್ಳ ಬಗ್ಗೆ ವಿಶೇಷವಾದಂಥ ಅಭಿಮಾನ, ಪ್ರೀತಿ, ವಿಶ್ವಾಸ. ಯಾಕಪ್ಪ ಅಂತಂದ್ರೆ ಒಬ್ಬ ತಂದೆ ಹೇಳ್ತಾನೆ ಹೆಣ್ಮಕ್ಳ ಬಗ್ಗೆ, ಮಗ ಎಲ್ಲಿ ತನಕ ನನ್ನ ಮಗ ಅಂತಂದ್ರೆ ಮದುವೆ ಆಗೋ ತನಕ ನನ್ನ ಮಗ. ಮಗ ಎಲ್ಲಿ ತನಕ ನನ್ನ ಮಗನೆಂದರೆ ಮದುವೆ ಆಗೋ ತನಕ ನನ್ನ ಮಗ. ಮಗಳು ಎಲ್ಲಿ ತನಕ ನನ್ನ ಮಗಳೆಂದರೆ ಸಾವಿನ ತನಕ ನನ್ನ ಮಗಳು ಅಂತ ಹೇಳ್ತಾನೆ. ಈ ಮಾತು ಹೇಳ್ಬೇಕಾಯ್ತು. ಒಂದು ದೃಷ್ಟಾಂತ ನಡೀತದೆ ಬಂಧುಗಳೇ. ಏನಪ್ಪ ಅಂತಂದ್ರೆ ಒಬ್ಬ ತಂದೆ ಸತ್ತಿರ್ತಾನ. ತಂದೆ ಸತ್ತಂಥ ಸಂದರ್ಭದಲ್ಲಿ ಒಬ್ಬ ಮಾರ್ವಾಡಿ ಸೇಟ್ ಬಂದ್ಬಿಡ್ತಾನ. ಬಂದು ಇನ್ನೇನು ಶವ ತೊಗೊಂಡೋಗ್ಬೇಕು. ಆ ಟೈಮ್ನಾಗ ಮಾರ್ವಾಡಿ ಸೇಟ್ ಅಂತಾನ, ಇದು ಹಣ ಎತ್ತಕ್ಕೆ ಕೊಡಂಗಿಲ್ಲ ಅಂತಾನ. ಯಾಕಂತ ಕೇಳ್ತಾರೆ. ಈ ವ್ಯಕ್ತಿ ನನ್ನ ಹತ್ರ 10 ಲಕ್ಷ ಸಾಲ ತೊಗೊಂಡಾನ, 10 ಲಕ್ಷ ಕೊಡ್ರಿ, ಹೆಣ ಎತ್ತರಿ ಅಂತ ತೊಗೊಂಡೋಗ್ರಿ ಅಂತ. ಮಕ್ಕಳಿಗೆ ಅಂತಾರೆ ಬಂದವರೆಲ್ಲ, ಬಂಧುಗಳು, 10 ಲಕ್ಷ ಕೊಟ್ಬಿಡ್ರಪ್ಪ, ನಮ್ಮಪ್ಪ ತೊಗೊಂಡೇ ಇಲ್ರಿ, ಅವ್ರು ಸುಳ್ಳು ಹೇಳ್ತಾನಂತ. ಹೆಣ ಎತ್ತ ಕೊಡವಲ್ರು, ವಾದ ವಿವಾದ ನಡೀತದ. ಅಲ್ಲಿದ್ದಂಥ ಮಗಳು ಬಂದು ತನ್ನ ಮೈ ಮೇಲಿದ್ದಂಥ ಬಂಗಾರ ಎಲ್ಲ ಕೊಟ್ಟು ಸೇಡಿಸಿ, ಇದು ತಗೋ, ಇನ್ನೂ ಕಡಿಮೆ ಬಿತ್ತು ಕೊಡ್ತೀನಿ, ಈಗ ಸದ್ಯಕ್ಕೆ ತಗೋ, ನಮ್ಮ ತಂದೆ ಹೆಣ ಎತ್ತಲಕ್ಕೆ ಕೊಡುಪ್ಪ ಅಂತಂದಾಗ ಆ ಸೇಡ್ಜಿ ಅಂತಾನ, ಯವ್ವ ತಾಯಿ, ನಿನ್ನ ತಂದೆ ನನಗೆ ಸಾಲ ಕೊಟ್ಟನ, ನಾನು ಆತನ ಸಾಲ ತೊಗೊಂಡಿಲ್ಲ. 10 ಲಕ್ಷ ಕೊಟ್ಟನಲ್ಲ, ಇದು ಯಾರಿಗೆ ಕೊಡಬೇಕು, ನಿಜವಾದ ವಾರಸ್ದಾರ ಯಾರಂಬುದು ಗೊತ್ತಾಗಲಿಲ್ಲ, ಯಾರಿಗೆ ಮುಡಿಸ್ಬೇಕನ್ನೋ ಉದ್ದೇಶದಿಂದ ಈ ನಾಟಕ ಆಡಿದೆ ಅಂತಂದಂತ. ಇಂಥ ಹೆಣ್ಮಕ್ಳು ಪಡೆದಂಥ ತಂದೆ ಅಂದರೆ ನಿಜವಾಗಿ ಗ್ರೇಟ್. ಬಂಧುಗಳೇ, ಇವು ಜೀವನದಲ್ಲಿ ನಡೀತಕ್ಕಂಥ ಹಾಸ್ಯ ಪ್ರಸಂಗ ಅಂತ ಹೇಳ್ತಾ ಕೊನೆಯಲ್ಲಿ ಯಾರ ಜೊತೆ ಹೆಂಗೆ ಮಾತಾಡ್ಬೇಕಂತೇಳಿ ನಾನು ಮಾತು ಮುಗಿಸ್ತೀನಿ. ದೇವರ ಜೊತೆ ಮಾತಾಡುವಾಗ 2 ಕೈ ಮುಗಿದು ಮಾತಾಡ್ಬೇಕಂತ. ತಂದೆ ಜೊತೆ ಮಾತಾಡುವಾಗ ತಲೆ ತಗ್ಗಿಸಿ ಮಾತಾಡ್ಬೇಕಂತ. ತಾಯಿ ಜೊತೆ ಮಾತಾಡುವಾಗ ಪ್ರೀತಿಯಿಂದ ಮಾತಾಡ್ಬೇಕಂತ. ಅಕ್ಕ ತಂಗಿಯರ ಜೊತೆಯಲ್ಲಿ ನಕ್ಕಂತ ಮಾತಾಡ್ಬೇಕಂತ. ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ಬಿಂದಾಸ್ ಆಗಿ ಮಾತಾಡ್ಬೇಕಂತ. ಹೆಂಡತಿ ಜೊತೆ ಹೆಂಗೆ ಮಾತಾಡ್ಬೇಕಂತ ಇನ್ನೂ ಕಂಡಿಡ್ದಿಲ್ಲ. ಕಂಡಿಡ್ದತ್ನಾಗ ಇನ್ನೊಂದ್ಸಲ ಚಬ್ಬಿ ಸರ್ ಅವ್ರು ಕರೆಸಿದ್ರಂತ ಬಂದು ಹೇಳ್ತೀನಿ ಅಂತ ಹೇಳ್ತಾ ನಾನು ಮಾತಿ ವಿರಾಮ ಆಗ್ತೀನಿ. ಭಾಳ ಅದ್ಭುತವಾಗಿ ನಿಜವಾಗಿ ಇಲ್ಲಿ ಮಕ್ಕಳಿಗೆಲ್ಲ ಭಾಳ ವ್ಯವಸ್ಥೆ ಮಾಡಿರಿ. ಗಾಳಿಪಟ ತಂದವು, ಗಾಳಿಪಟ ತಂದು ಗಾಳಿಪಟ ಆಡ್ಸಕೈತಾವ. ಕೆಲವೊಂದು ಹದ್ದಿನ ಆಕಾರದಾಗ ಅದಾವ. ಒಬ್ಬತ್ತು ಗಣಮಗ ಗಾಳಿಪಟ ದೊಡ್ಡ ವ್ಯಕ್ತಿ ರೀ, 40-50 ವಯಸ್ಸಿನಂತ ಗಾಳಿಪಟ ಆತನ ಆಡ್ಸಕತ್ತಿದ್ದ. ನೋಡ್ತೀನಿ ಆತನ ಹೆಂಡ್ತಿ ಫೋಟೋ ಹಚ್ಚೇನ ಅದಕ್ಕೆ. ಈಗ ಕುಣಿಸ್ತೀನಿ ರೀ, ನಾನು ಹೇಳ್ತಿ ಆಮೇಲೆ ಮಾತು ಕೇಳಂಗಿಲ್ಲ ಅಂತಾನ. ಇಲ್ಲ, ಹಂಗೆಲ್ಲ ಸುಮ್ಮನೆ ತಮಾಷೆಗೆ ಹೇಳಿದೆ. ನೀವೆಲ್ಲ ಪ್ರೀತಿಯಿಂದ ನೋಡ್ಕೊಂಡ್ರಿ, ಭಾಳ ಚಂದ ನೋಡ್ಕೊಂಡ್ರಿ. ನಿಮ್ಮ ಪ್ರೀತಿ ವಿಶ್ವಾಸ ಎರಡೂ ನಾವು ಮರೆಯೋದಿಲ್ಲ. ಈ ನಮ್ಮ ಚಾಲುಕ್ಯ ಕನ್ನಡ ಕೂಟ ಏನಿದೆ, ಉತ್ತರ ಕರ್ನಾಟಕದವರು ಅದ್ಭುತವಾದಂಥ ಜನಪದ ಜಾತ್ರೆಯನ್ನು ಮಾಡಿದ್ದಾರೆ. ಇವತ್ತು ಸಂತೆ ಉದ್ಘಾಟನೆ ಆಗಿರ್ಬೋದು, ನೀವು ಅಡಿಗೆ ಸವಿದಿದ್ದಾಗಿರ್ಬೋದು, ಕೋಲಾಟ ಆಗಿರ್ಬೋದು, ಪ್ರತಿಯೊಂದು ಅದು ಸೈಕಲ್ ಗಾಲಿ ಓಡಿಸಲಾದ ಎಷ್ಟೋ ದಿವಸ ಆಗಿತ್ತು. ಒಬ್ಬ ಮನುಷ್ಯ ನಿಜವಾದ ಸಂತೋಷದ ಗಳಿಗೆಯನ್ನು ಕಂಡುಕೊಂಡದ್ದು ಸೈಕಲ್ ನಡೆಸುವಂಥ ಸಂದರ್ಭದಲ್ಲಿ, ಕತ್ರಿಗಾಲ ಹಾಕಿ ಅಥವಾ ಏನೋ ಅಂತ ಸೈಕಲ್ ನಡೆಸುವಂಥ ಸಂದರ್ಭದಲ್ಲಿ ಸಿಗುವಂಥ ಖುಷಿ ಏನು ಸಂತೋಷ ಏನೈತಲ್ರಿ, ಮರ್ಸಿಡೀಸ್ ಬೆನ್ಸ್ ನಡೆಸಿದಾಗ ಸಿಗಂಗಿಲ್ಲ. ಸ್ಟಾರ್ಟಿಂಗ್ ಡೇಸಲ್ಲಿ ಸೈಕಲ್ ಕಲ್ತೋದ್ನಾಗ ಭಾಳ ಸಂತೋಷ ಆಗ್ತಿರಲ್ಲ. ಯಪ್ಪ ನಾ 2 ಕೈ ಬಿಟ್ಟು ನಡೆಸಿದೆ ಸೈಕಲ್ ಅಂತ ಅಂತಿರ್ತಾರೆ. ಅವೆಲ್ಲ ಸಂತೋಷದ ಕ್ಷಣಗಳನ್ನು ಮತ್ತೊಮ್ಮೆ ಬರುವಂತ ಮಾಡಿದ್ರಿ. ತಮ್ಮೆಲ್ಲ ಮತ್ತೊಮ್ಮೆ ಉತ್ತರ ಕರ್ನಾಟಕದ ಈ ನಮ್ಮ ಪ್ರಾಣೇಶ್ವರ ಆಯಿತು, ನಾವಾಯಿತು, ತಮಗೆಲ್ಲ ಧನ್ಯವಾದಗಳು ತಿಳಿಸ್ತೀನಿ. ನಂದು ಯಾದಗಿರಿ ಜಿಲ್ಲೆ ವಿಶೇಷ ಏನಂತಂದ್ರೆ ನಿಮಗೆಲ್ಲ ಗೊತ್ತದ, ಬ್ರಿಟಿಷರ್ ಮ್ಯೂಸಿಯಮ್ದಾಗ ಅದು ಕೊಹಿನೂರು ವಜ್ರ, ಅದು ಎಲ್ಲಿ ಇಂಡಿಯಾದಾಗ ಸಿಕ್ಕಿತ್ತು. ಇಂಡಿಯಾದಾಗ ಎಲ್ಲಿ ಸಿಕ್ಕದ? ಕರ್ನಾಟಕದಾಗ ಸಿಕ್ಕದ. ಕರ್ನಾಟಕದಾಗ ಎಲ್ಲಿ ಸಿಕ್ಕದ? ಯಾದಗಿರಿ ಜಿಲ್ಲೆದಾಗ ಸಿಕ್ಕದ. ಆ ಒಂದು ಜಿಲ್ಲೆಯಿಂದ ಬಂದಿನಿ ಅಂತ ನಾನು ಹೆಮ್ಮೆಂದು ಉಳ್ಕೊಳಕ್ಕೆ ಇಷ್ಟಪಡ್ತೀನಿ. ನೀವು ಹಲವಾರು ಜನರ
ಒಂದು ಹೇಳಿದ್ರಿ ಕಿತ್ತೂರಾಣಿ ಚೆನ್ನಮ್ಮನ ನಾಡು ಹಂಗೆಲ್ಲ ಹೇಳಿದ್ರಿ ಭಾಳ ಸಂತೋಷಮ್ಮ. ಇನ್ಮೇಲೆ ಮುಂಬರುವ ದಿವಸಗಳಲ್ಲಿ ಸುರಪುರದ ದೊರೆಗಳ ಬಗ್ಗೆ ಕೂಡ ತಾವು ತೆಗೆದುಕೊಡ್ರಿ. ಭಾಳ ಅದ್ಭುತವಾದಂಥ ಇತಿಹಾಸ ಸುರಪುರ ದೊರೆಗಳದ. 1857ರಲ್ಲಿ ಬ್ರಿಟಿಷರಿಗೆ ವಿರುದ್ಧ ಹೋರಾಡುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಸೋಲಾದರೂ ಕೂಡ ಸುರಪುರದಲ್ಲಿ ಮಾತ್ರ ಜಯ ಆಗ್ತದೆ ಬಂಧುಗಳೇ. ಅಂಥ ಒಂದು ಶೂರವಾದಂಥ ಮನಿತನ ಸುರಪುರದ ಸಂಸ್ಥಾನ ಅದ. ಇವತ್ತು ತಿರುಪತಿಯಾಗಿ ಉಳಿಲಿಕ್ಕೆ ಕಾರಣ ಸುರಪುರದ ದೊರೆಗಳು. ಅದು ಕೂಡ ತಾವು ಗಮನದಲ್ಲಿ ಇಟ್ಕೋಬೇಕು. ಮುಂಬರುವ ದಿವಸಗಳಲ್ಲಿ ಆ ಹೆಸರು ಕೂಡ ಬಳಸ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಅವಕಾಶ ನೀಡಿದ ತಮಗೆಲ್ಲ ಮತ್ತೊಮ್ಮೆ ಮಹಾಮನಿ ನಮಸ್ಕಾರಗಳು.